ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಈಗ ನಮ್ಮ ಮೆಷಿನ್ ನ ಕಂಪ್ಲೀಟ್ ಮಾಡುವಂತ ಸಮಯ ಬಂದ್ಬಿಟ್ಟಿದೆ. ಕೆಮಿಕಲ್ ನ ನೀರೊಳಗಡೆ ಹಾಕ್ಬಿಡು. ಇದೇನಿದು? ಅವರಿಂದ ಏನದು? ಅಯ್ಯೋ, ಶಾರ್ಕ್ ಅದು! ಸ್ವಾಮಿ, ಸ್ವಾಮಿ, ನೀರಿಂದ ಹೊರಗಡೆ ಬಂದ್ಬಿಡು, ಅಲ್ಲಿ ಶಾರ್ಕ್ ಗಳಿದಾವೆ. ಅಯ್ಯ, ಶಾರ್ಕ್ ಎಲ್ಲಿಂದ ಬರುತ್ತಪ್ಪ? ಎಲ್ಲಿದೆ ಶಾರ್ಕ್? ಅಯ್ಯ, ಅಯ್ಯಯ್ಯ, ಕಾಪಾಡಿ ಶಾರ್ಕ್! ಅಯ್ಯಯ್ಯ, ನನ್ ಪಂಚೆ! ಅಯ್ಯ ಶಿವ, ಶಾರ್ಕ್ ಸಮುದ್ರದಿಂದ ಹೊರಗೆ ಬಂದಿದೆ. ಪೊಲೀಸವ್ರನ್ನ ಕರ್ಕೊಂಡು ಬೇಗ ಬಾ ನೀನು, ಬೇಗ ಬಾ. ಓಡೇ ರೇವಾ, ಸ್ವಾಮಿ ಅಂಕಲ್ ಫೋನ್ ಮಾಡಿದ್ರು. ಅವರು ಒಂಥರ ಮಾತಾಡ್ತಾ ಇದ್ರು. ಬೀಚ್ ಮತ್ತೆ ಶಾರ್ಕ್ ಏನೇನೋ ಮಾತಾಡ್ತಾ ಇದ್ರು. ನಾನು ಬೀಚ್ ಹತ್ರ ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀನ್ ನನ್ಗೆ ಚೆಕ್ ಮಾಡಿ ಹೇಳ್ತೀಯಾ ಅಲ್ಲಿ ಏನ್ ನಡೀತಾ ಇದೆ ಅಂತ? ಆದ್ರೆ ಹೇ ಆದಿ, ಯುಡಿ, ಸೀ ಸೈಡ್ ಅಲ್ಲಿ ಶಾರ್ಕ್ಸ್ ಬಂದಿದ್ಯಂತೆ, ಬೇಗ ನಡೀರಿ. ಅಯ್ಯೋ, ಶಾರ್ಕ್ ಅಲ್ಲೇ ಬರ್ತಾ ಇದೆ, ಓಡ್ರಪ್ಪ. ಯಾರಾದ್ರೂ ಜೋಕ್ ಮಾಡಿರ್ಬೋದು ಸ್ವಾಮಿ ಅಂಕಲ್. ನಗರದಲ್ಲಿ ಶಾರ್ಕ್ಗಳು ಹೇಗ್ ಬರಕ್ ಸಾಧ್ಯ? ಅಯ್ಯೋ ಆದಿ, ಅಲ್ಲಿ ನೋಡು, ನಿಜವಾಗ್ಲೂ ಶಾರ್ಕ್ ನೆಲದ ಮೇಲಿದೆ, ಮತ್ತೆ ಅದು ನಮ್ ಕಡೆನೆ ಬರ್ತಾ ಇದೆ. ನೀವಿಬ್ರು ನಿಜವಾಗ್ಲೂ ಹೆದರ್ ಪುಕುಲ್ರು. ಈ ಚಿಕ್ಕ ಶಾರ್ಕಿಗ್ ನೀವ್ ಹೆದರ್ತೀರಾ? ನಾನ್ ನಿಮ್ ಜೊತೆ ಇರ್ಬೇಕಾದ್ರೆ ಯಾಕ್ ಭಯ? ನಾನು ನಿಮ್ಮ ಅಮ್ಮ ಅಲ್ಲ, ನನ್ನ ಹೆಸರು ಆದಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ತಗೋ, ನಿನ್ ಮಗು ತಗೋ. ನಾನಿವಾಗ ಈ ಶಾರ್ಕ್ ಇಂದ ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ಆ ಶಾರ್ಕ್ ನನ್ನ ತಿಂದೇ ಬಿಡುತ್ತೆ. ಕಾಪಾಡಿ, ಕಾಪಾಡಿ ಶಿವ! ಜಯರಾಮ, ನೀನ್ ಎಲ್ಲಾದ್ರೂ ಇದನ್ನ ಕೇಳಿದ್ಯಾ? ಭೂಮಿ ಮೇಲೆ ಮೀನ್ಗಳು ಬಂದಿರೋದನ್ನ, ಭೂಮಿ ಮೇಲೆ ಶಾರ್ಕ್ಗಳು ಬಂದಿವೆ. ಶಾರ್ಕ್, ಈಗ ಹೇಳು, ಭೂಮಿ ಮೇಲೆ ಶಾರ್ಕ್ಗಳು ಹೇಗೆ ಬರೋದಕ್ ಸಾಧ್ಯ? ಅವುಗಳು ನೀರಲ್ಲಿರೋ ಜಲಚರಗಳು ತಾನೆ. ಏನು ಹೇಳು? ಅಯ್ಯೋ ಲಡ್ಡು ಸಿಂಗ್ ಸರ್, ಶಾರ್ಕ್ ಬಂದಿದೆ, ಶಾರ್ಕ್! ನನಗ್ ಗೊತ್ತಾಗ್ತಾ ಇಲ್ಲ ಇವ್ರ ಮಾತುಗಳನ್ನ ನಾನು ಎಷ್ಟು ನಂಬಬೇಕು ಅಂತ. ಶಾರ್ಕ್ಗಳು ಭೂಮಿ ಮೇಲೆ ಹೇಗ್ ಬರೋದಕ್ ಸಾಧ್ಯ? ಲಡ್ಡು ಸಿಂಗ್ ಅವರೇ, ಶಾರ್ಕ್ ಬಂದಿದೆ ಅಲ್ಲಿ, ನಿಜವಾಗ್ಲೂ ಶಾರ್ಕೇನೆ. ಅಯ್ಯೋ, ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀರಾ? ಯಾರದು? ಯಾರದು? ಅಯ್ಯೋ ಜಯರಾಮ, ಗಂಬದ ಹಿಂದೆ ಯಾಕೆ ಕಡ್ಕೊಂಡಿದ್ಯಾ? ಸಾರ್, ಅಲ್ಲಿ ನೋಡಿ, ಶಾರ್ಕ್ ನಿಮ್ ಹಿಂದೆ. ಅಯ್ಯೋ, ಏನ್ ಹಿಂದೆ ನೋಡೋದು? ಹಿಂದೆ ಯಾರು? ಏನು
ಶಾರ್ಕ್ಗಳು ಬಿದ್ದಿದೆ. ಓಡು ಓಡು ಬೇಗ ಓಡು. ಅಯ್ಯ ಶಿವ, ಶಾರ್ಕ್. ಅಯ್ಯ ಶಿವ, ಶಾರ್ಕ್ ಶಾರ್ಕ್. ಅಯ್ಯ ಅಯ್ಯೋ, ಈ ಶಾರ್ಕು ನೆಲದ ಮೇಲೆ ಹೇಗ್ ಬಂತು? ನಾನೀಗ ಹಾಡು ಹೇಳಿ ಇದನ್ನ ಓಡಿಸ್ತೀನಿ. ತಾತವ್ರೆ, ಈಗ ರಾಗ ಹಾಡುವಂತ ಸಮಯ ಅಲ್ಲ, ಓಡೋಗೋಂತ ಸಮಯ. ಓಡಿ. ಭೀಮ್ಸೇನ್, ನಾನೀಗ ರಾಗ ಹಾಡ್ತೀನಿ, ನೀನು ಓಡು. ನಿಮ್ಮ ರಾಗ ಶಾರ್ಕ್ ಓಡಿಸೋದ್ರಲ್ಲಿ ಸಹಾಯ ಮಾಡ್ತು. ವಾ, ಅಯ್ಯ ಥ್ಯಾಂಕ್ ಯು ತಾತ ಅವ್ರೆ. ನಡಿ ಒಳಗಡೆ ನಡಿ, ನನ್ ಜೊತೆಗೆ ನಾನು ಮತ್ತೊಂದು ರಾಗನ್ ಹಾಡ್ತೀನಿ. ಅಯ್ಯಯ್ಯ ತಾತ ಅವ್ರೆ, ಇವತ್ತಿಗೆ ಸಾಕಾಯ್ತು ನಂಗೆ. ಬಾಯ್. ಶಿವ, ನೀನ್ ಅವಾಗ ಅಲ್ಲಿರ್ಬೇಕಾಗಿತ್ತು. ನಮ್ ಬಹದ್ದೂರ್ ಆದಿಮುಖನ ನೀನು ನೋಡ್ಬೇಕಾಗಿತ್ತು. ಹಾ, ಅವಾಗ ನೀವಿಬ್ರು ಹೆದರ್ಕೊಂಡಿದ್ರಿ. ಯಾರ್ ಹೆದರ್ಕೊಂಡಿದ್ರು ಯಾರ್ ಹೆದರ್ಕೋತಿದ್ರು ಅನ್ನೋದು ಪಾಯಿಂಟ್ ಅಲ್ಲ, ಶಾರ್ಕ್ಗಳು ಸಿಟಿ ಒಳಗಡೆ ಹೇಗ್ ಬಂದ್ವು ಅನ್ನೋದು ಪಾಯಿಂಟ್. ಶಾರ್ಕು ನೀರಿಂದ ಹೊರಗಡೆ ಬಂದ್ರು ಕೂಡ ಜಾಸ್ತಿ ಹೊತ್ತು ಇರೋದಕ್ಕಾಗೋದಿಲ್ಲ ಅವು ನೀರಿಲ್ದೇನೆ. ಆದ್ರೆ ಇವು ಹೇಗೆ ಇಷ್ಟೊತ್ತಿದ್ವು ಅಂತ ಯೋಚನೆ ಮಾಡ್ಬೇಕು, ಇದನ್ನೆಲ್ಲ ತಡೆಯೋದು ಹೇಗೆ ಅಂತ. ಅದೇ ನಮಗೀಗ ಮುಖ್ಯ, ಗೊತ್ತಾ? ಶಿವ, ನಾವ್ಯಾಕೆ ಲಡ್ಡು ಸಿಂಗ್ ಸರ್ಗೆ ಹೇಳಿ ಕೆಲವು ದಿನಗಳ ಕಾಲ ಯಾರು ಬೀಚ್ ಸೈಡ್ ಹೋಗ್ಬಾರ್ದು ಅಂತ ಹೇಳಿಸ್ಬಾರ್ದು? ಮತ್ತೆ ಅಲ್ಲಿ ಲೇಸರ್ ಕರೆಂಟ್ ನ ಬೇಲಿ ಹಾಕಿಸ್ಬೇಕು. ಕೆಲವು ದಿನ ಆದ್ಮೇಲೆ ಶಾರ್ಕ್ ತನ್ನ ದಾರಿ ಬದಲಾಯಿಸಿದಾಗ ಆ ಬೇಲಿನ ತೆಗ್ಸದ್ರಾಯ್ತು ಅಷ್ಟೇ. ಬ್ರಿಲಿಯಂಟ್ ಐಡಿಯಾ ರೇವಾ. ಹೌದು, ಇದು ಖಂಡಿತ ಸರಿಯಾದ ಉಪಾಯನೇ. ಸರಿಯಾಗಿ ಹೇಳಿದ್ಯಾ, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅದು ಏನಾಯ್ತು ಅಂದ್ರೆ, ನಾನು ಕೂಡ ಈ ಆಲೋಚನೆನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಸರಿ ಲಡ್ಡು ಸಿಂಗ್ ಸರ್, ಈಗ ನೀವು ಕೆಳಗ್ ಬಂದ್ಬಿಡಿ. ಇನ್ನು ಎಷ್ಟೊತ್ತಂತ ಅಲ್ಲೇ ಇರ್ತೀರಾ ನೀವು? ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ನಿಮ್ಮ ರಕ್ಷಣೆಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ಏರ್ಪಾಡ್ ಮಾಡಿದೆ. ಈ ಜಾಗದಲ್ಲಿ ಶಾರ್ಕ್ಗಳು ಒಳಗ್ ಬರೋದಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಂತದ್ದು ಏನಿದೆ ಇದ್ರಲ್ಲಿ? ಈಗ ಹೇಳ್ತೀನಿ. ಅಯ್ಯೋ, ಇದ್ರಲ್ಲಿ ಕರೆಂಟ್ ಇದೆಯಾ ಅಥವಾ ಇಲ್ವಾ? ಜಯರಾಮ ಏನ್ ಮಾಡ್ತಾ ಇದ್ದಾನೋ ಏನು ಗೊತ್ತಾಗ್ತಾ ಇಲ್ಲ. ಇದನ್ನ ನಾನು ಕೈಯಿಂದ ಮುಟ್ಲಾ ಅಥವಾ ಬೇಡವಾ? ಇಲ್ಲ, ಇದ್ರಲ್ಲಿ ಕರೆಂಟ್ ಇಲ್ಲ. ಇದು ಸಾಮಾನ್ಯವಾದ ಬೇಲಿ ಅಲ್ಲ. ಈ ಬೇಲಿಯಲ್ಲಿ ಕರೆಂಟ್ ಕನೆಕ್ಷನ್ ನ ಕೊಟ್ಟಿದೀವಿ. ಇದನ್ನ ಶಾರ್ಕ್ಗಳು ಟಚ್ ಮಾಡಿದ್ರೆ ಅವುಗಳಿಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಇದ್ರಲ್ಲಿ ಕರೆಂಟ್ ಇದೆಯಾ ಇಲ್ವಾ? ಜಯರಾಮ, ಸ್ವಿಚ್ ಆನ್ ಮಾಡು, ಆನ್ ಮಾಡು ಜಯರಾಮ. ಮಾಡ್ತಾ ಇದ್ದೀನಿ. ಅಯ್ಯೋ ಜಯರಾಮ, ಬೇಲಿಯಲ್ಲಿ ಕರೆಂಟ್ ಇದೆ. ಸಾರಿ ಸರ್, ನೀವು ಕರೆಂಟ್ ಆನ್ ಮಾಡೋಕ್ ಹೇಳಿದ್ರೆ ನಾನ್ ಮಾಡ್ಬಿಟ್ಟೆ. ಉಳ್ಕೊಂಡ್ಬಿಟ್ಟೆ, ನಾನು ಉಳ್ಕೊಂಡ್ಬಿಟ್ಟೆ. ಇದ್ರಲ್ಲಿ ನೋಡಿದ್ರ ಹೈ ವೋಲ್ಟೇಜ್ ಕರೆಂಟ್ ನ ಈ ಬೇಲಿಗೆ ಹಾಕಿದೀವಿ. ಈ ಬೇಲಿನ ಅದು ದಾಟೋದಕ್ ಬಂದ್ರೆ ಅದ್ರ ಖಾತೆನೆ ಮುಗ್ದು ಹೋಗುತ್ತೆ. ಆಗ ಶಾರ್ಕ್ ಸಿಟಿ ಒಳಗೆ ಬರೋದಕ್ಕಾಗಲ್ಲ. ಎಸ್, ನೀನು ಮಾಡಿದ್ಯೆಲ್ಲ ಮಣ್ಣಲ್ಲಿ ಮಣ್ಣಾಗ್ ಹೋಯ್ತು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕ್ಸಿದಾನೆ ಆ ಬೀಚ್ ನಲ್ಲಿ. ನೋಡಿ ಈಗ ನಮ್ಮ ಶಾರ್ಕ್ಸ್ ಊರೊಳಗಡೆ ಹೇಗ್ ಹೋಗುತ್ತೆ. ಅಯ್ಯೋ ಸರ್, ನೀವೇನಕ್ ಚಿಂತೆ ಮಾಡ್ತೀರಾ? ನಾನ್ ಎಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಶಾರ್ಕ್ಗಳು ನೆಲದ ಮೇಲೆ ಹೋಗಕ್ಕಾಗಿಲ್ಲ ಅಂದ್ರೆ ಏನಾಯ್ತು? ನೀವೇ ಹೇಳಿ. ಅವು ಬೇರೆ ದಾರಿನ ಹುಡ್ಕೊಳ್ತವೆ. ಸಿಟಿ ಡ್ರೈನೇಜ್ ಎಲ್ಲ ಸಮುದ್ರಕ್ಕೆ ಹೋಗೋದು ಗೊತ್ತಲ್ವಾ? ಶಾರ್ಕ್ಗಳು ಡ್ರೈನೇಜ್ ನ ಅವುಗಳ ದಾರಿಯಾಗಿ ಮಾಡ್ಕೊಂತವೆ. ವೆಲ್ ಡನ್ ಸೈಂಟಿಸ್ಟ್.
ನಿನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋ ತರ ಕಾಣಿಸ್ತಾ ಇದೆ. ನೀರ್ನಲ್ಲಿ ಮತ್ತೆ ಭೂಮಿಯಲ್ಲಿ ಶಾರ್ಕ್ ಜೀವನ ಮಾಡೋ ತರ ಕಾಣಿಸ್ತಾ ಇದೆ. ತುಂಬಾ ಧನ್ಯವಾದ ಸರ್. ಆದ್ರೂ ಒಂದು ಚಿಕ್ಕ ತೊಂದರೆ ಇದೆ. ಅದು ಏನಂದ್ರೆ ಶಾರ್ಕ್ಗಳು ಸ್ವಲ್ಪ ಸಮಯಕ್ಕೆ ಮಾತ್ರ ಆ ನೆಲದ ಮೇಲೆ ಇರೋಕ್ಕಾಗೋದು. ಆದ್ರೂ ಅವು ಎಲ್ಲಿವರೆಗೂ ಇರ್ತಾವಂದ್ರೆ ನಿಮ್ಮ ಆಸೆ ಪೂರೈಸೋವರೆಗೂ ಅವು ನೆಲದ ಮೇಲೆ ಇರ್ತವೆ. ಸರಿನಾ ಸರ್? ಶಾರ್ಕ್ ನೆಲದ ಮೇಲ್ ಬಂದಿದೆ. ನನ್ಗನ್ಸತ್ತೆ ಯಾರೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಏನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಜಾಗದಿಂದ ನೀರ್ ತಗೊಂಡ್ ಬಂದ್ರೆ ಅದನ್ನ ಟೆಸ್ಟ್ ಮಾಡಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡಬಹುದು. ನಾನು ಹೋಗ್ತೀನಿ ಆ ನೀರ್ ತರೋದಕ್ಕೆ. ಸರ್, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಗೆ ಆ ನೀರ್ ಸಿಗುತ್ತೆ. ಶಿವ, ಇದನ್ನ ನೀನ್ ನೆನ್ಪಲ್ಲಿಟ್ಕೋ. ನೀನ್ ಅಲ್ಲಿಂದ ಹೊರಗೆ ಬರೋ ತನಕ ಈ ಲೇಸರ್ ಬೇಲಿಯ ಕರೆಂಟ್ ನ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತೀನಿ. ಅಲ್ನೋಡಿ, ಶಿವ ಬಂದ್ಬಿಟ್ಟ. ನಾನ್ ಯೋಚನೆ ಮಾಡಿದ್ದು ಸರಿಯಾಗೇ ಇದೆ. ಸಮುದ್ರದಲ್ಲಿರೋ ಈ ಜಾಗದ ನೀರಿನಲ್ಲಿ ಯಾವುದೋ ಕೆಮಿಕಲ್ ನ ಮಿಕ್ಸ್ ಮಾಡಿದ್ದಾರೆ. ಕೆಮಿಕಲ್ ಇರೋ ನೀರ್ನ ಶಾರ್ಕ್ಗಳು ಕುಡಿದಾಗ ಈ ರೀತಿಯಾಗಿ ವರ್ತಿಸ್ತವೆ. ಸರ್, ಹಾಗಾದ್ರೆ ಈಗ ನಾವು ಏನ್ ಮಾಡಬಹುದು? ಮುಳ್ಳನ್ನ ಮುಳ್ಳಿಂದಲೇ ತೆಗಿಯೋ ಹಾಗೆ ಆ ಕೆಮಿಕಲ್ ನ ಈ ಕೆಮಿಕಲ್ ಇಂದಲೇ ತೆಗಿಬೇಕು. ಈ ಕೆಮಿಕಲ್ ನ ತಗೊಂಡು ಹೋಗಿ ಆ ಸಮುದ್ರದ ನೀರಿನಲ್ಲಿ ಹಾಕಿ. ಇದು ಮೊದಲು ಹಾಕಿರೋ ಕೆಮಿಕಲ್ ನ ಕೆಲಸನ ನಿಲ್ಸುತ್ತೆ. ಆಗ ಶಾರ್ಕು ಸಮುದ್ರದಲ್ಲಿ ಮೊದ್ಲಿನ ತರನೇ ಇರೋದಕ್ಕೆ ಸಾಧ್ಯ. ಲಡ್ಡು ಸಿಂಗ್ ಸರ್, ರೇವಾ, ಆದಿ, ಯುಡಿ, ಕೇಳಿ. ನಾಳೆ ಏನಾದ್ರೂ ಅಲ್ಲಿ ಶಾರ್ಕ್ ಬಂದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ? ಶಾರ್ಕಿ, ಇಲ್ ನೋಡು. ನನ್ನ ಹಿಡ್ಕೋ ಶಾರ್ಕ್, ಹಿಡ್ಕೋ ನನ್ನ. ತಲೆ ಸುತ್ತ ಬಂತ. ಇವಾಗ ನನ್ನ ಹಿಡಿ, ಬಾ ಬಾ ಬಾ.
ಬೇಗ ಬನ್ನಿ ಗೆಳೆಯರೇ, ಕಮಾನ್. ಈ ಮಕ್ಕಳು ಏನ್ ಮಾಡ್ತಿದ್ದಾರೆ? ಬನ್ನಿ ಹೋಗಿ ನೋಡೋಣ. ಸೈಕಲ್ ಹಾರ್ಸು. ಎಲ್ಲರ್ಗಿಂತ ಹಿಂದೆ ನಾನೇ ಇರೋದು. ಶಾರ್ಕ್ಗಳು ಮೊದ್ಲು ತಿನ್ನೋದ್ ನನ್ನನ್ನೇ. ಶಿವ ಬೇಗ ಓಡ್ಸು. ಶಾರ್ಕ್ಗಳು ಎರಡನೇದಾಗಿ ತಿನ್ನೋದ್ ನನ್ನನ್ನ. ಸೈಕಲ್ ನ ಹಾರಿಸ್ಬೋದಲ್ವಾ? ನಾವು ಸಮುದ್ರದಲ್ಲಿ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ. ತಗೋ ರೇವಾ, ನಾವು ಸೀ ಸರ್ಫೇಸ್ ಹತ್ರ ಹೋಗ್ತಿದ್ದಂಗೆ ನೀನು ಈ ಸೊಲ್ಯೂಷನ್ ನ ಓಪನ್ ಮಾಡಿ ಅದ್ರೊಳಗಡೆ ಹಾಕ್ಬಿಡು. ಓಕೆ ಶಿವ. ಶಬ್ಬಾಸ್ ಶಿವ, ನೀನು ನಮ್ಮೆಲ್ಲರನ್ನೂ ಉಳಿಸ್ಬಿಟ್ಟಿದೀಯಾ. ವಾ 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 ವಾ, ಶಬ್ಬಾಸ್. ಸರ್, ಒಂದು photo ಸರ್, please ಸರ್. ಮೊದಲು ಫೋಟೋಗ್ರಾಫರ್ ಫೋಟೋ ತೆಗಿ. ಹಾ ಸಾಕು 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 ಸಾಕು. ನೀವೆಲ್ಲ ನನ್ನ ಎಕ್ಸ್ಪೆರಿಮೆಂಟ್ ನ ಹಾಳು ಮಾಡಾಕ್ಬಿಟ್ರಿ. ನನ್ನ ಕೋಟ್ಯಾಂತರ ರೂಪಾಯಿ ಈಗ ನಷ್ಟದಲ್ಲಿದೆ. ನಿಮ್ಮನ್ನೆಲ್ಲ ನಾನು ನೋಡ್ಕೋತೇನೆ. ನೀವು ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪು. ಇದರಲ್ಲಿ ಸಾಧಾರಣ ಜನಕ್ಕೆ ತುಂಬಾನೇ ನಷ್ಟ ಆಗತ್ತೆ. ಲಡ್ಡು ಸಿಂಗ್ ಸರ್, ಇವ್ರನ್ನ ಕೂಡ ಹಿಡ್ಕೊಳ್ಳಿ ನೀವು. ಈಗಲೇ ಅರೆಸ್ಟ್ ಮಾಡ್ತೀನಿ ಶಿವ. ನಾನು ಸೈಂಟಿಸ್ಟ್ ಆಗಿ ಕೂಡ ನನ್ನ ಅರೆಸ್ಟ್ ಮಾಡ್ತಿದ್ದಾರೆ. ನೀವು ಸೈಂಟಿಸ್ಟ್ ಆಗಿದ್ರು ಕೂಡ ನಿಮ್ಮನ್ನ ಹಿಡ್ತಿದೀವಿ. ಯಾಕಂದ್ರೆ ನೀವು ನಿಮ್ಮ ನಾಲೆಜ್ ನ ತಪ್ಪಾಗಿ ಉಪಯೋಗಿಸ್ಕೊಂಡಿದ್ದೀರಾ. ನಿಮ್ಮ ಪವರ್ ಮತ್ತೆ ನಾಲೆಜ್ ನ ಜನತೆಯ ಒಳ್ಳೆಯದಕ್ಕಾಗಿ ನೀವು ಉಪಯೋಗಿಸ್ಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ದೆ ಶಿವ, ನಮ್ಮಿಂದ ತಪ್ಪಾಗೋಗಿದೆ. ವಿ ಆರ್ ಸಾರಿ. ಈಗ ಎಲ್ಲವೂ ಮರದ ಬುಡದ ಕೆಳಗಡೆ. ಸಾರಿ, ಶಾರ್ಕ್ಗಳು ನೀರಿನ ಒಳಗಡೆ. ಕಳ್ಳ ಕಳ್ಳ, ಅಯ್ಯೋ ಕಳ್ಳ ಓಡ್ ಹೋಗ್ತಾ ಇದ್ದಾನೆ. ಯಾರಾದ್ರೂ ಹಿಡ್ಕೊಳ್ಳಿ. ಅಲ್ಲಿ ನೋಡಿ, ಕಳ್ಳ ಕಳ್ಳ ಕಳ್ಳ, ಅಲ್ಲಿ ನೋಡಿ ಓಡ್ ಹೋಗ್ತಾ ಇದ್ದಾನೆ. ಲಡ್ಡು ಸಿಂಗ್ ಸರ್, ಕಳ್ಳ ಓಡ್ ಹೋದ. ಆದ್ರೆ ಅವನು ಓಡೋದನ್ನ ನೋಡಿದ್ರೆ ಅವನ್ ಯಾವ್ದೋ ಅಥ್ಲೀಟ್ ಅನ್ಸುತ್ತೆ. ಏನು ತೊಂದ್ರೆ ಇಲ್ಲ ಶಿವ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ ಶಿವ. ನಾನು ಆ ಕಳ್ಳನ್ನ ಹಿಡ್ಕೊಂಡ್ ಬರ್ತೀನಿ.
ಹಲೋ ಲಡ್ಡು ಸಿಂಗ್ ಅವರೇ, ನಾನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಟೂರ್ನಿಮೆಂಟ್ ಕಮಿಟಿಯ ಮ್ಯಾನೇಜರ್. ಇಂಡಿಯಾದಿಂದ ಅಥ್ಲೆಟ್ನ ರೆಪ್ರೆಸೆಂಟ್ ಮಾಡುವಂತ ನಮ್ಮ ಸ್ಟಾರ್ ಕಿಲಾಡಿ ಶಂಶೇರ್ ಸಿಂಗ್ ನಿನ್ನೆಯಿಂದ ಕಾಣಿಸ್ತಾನೆ ಇಲ್ಲ. ಅವನು ಕಳೆದ 5 ವರ್ಷಗಳಿಂದ ನಮ್ಮ ಇಂಡಿಯಾಗೋಸ್ಕರ ಸತತವಾಗಿ ಗೋಲ್ಡ್ ಮೆಡಲ್ಗಳನ್ನ ಗೆದ್ಕೊಂಡ್ ಬರ್ತಾ ಇದ್ದಾನೆ. ಬರೀ ರನ್ನಿಂಗ್ ಮಾತ್ರ ಅಲ್ಲ, ಜಿಮ್ನಾಸ್ಟಿಕ್, ಜಂಪಿಂಗ್ ಎಲ್ಲದರಲ್ಲೂ ಕೂಡ ಗೋಲ್ಡ್ ಮೆಡಲ್ ನ ಗೆದ್ಕೊಂಡ್ ಬಂದಿದ್ದಾನೆ. ಪ್ಲೀಸ್ ಆತನ ಬೇಗ ಹುಡುಕಿ, ಆತ ನಮ್ಮ ದೇಶದ ಒಂದು ಕೀರ್ತಿ. ಸರ್, ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರೋದ್ರ ತರ ನನ್ಗೆ ಒಬ್ರು ನಿನ್ನೆ ಸಿಕ್ಕಿದ್ರು. ನಿನ್ನೆ ಮನೆ ಮೇಲ್ಗಡೆ ಎಲ್ಲ ಅವರು ಎಗರ್ಕೊಂಡು ಹೋಗ್ತಾ ಇದ್ರು. ಏನ್ ಹೇಳ್ತಾ ಇದ್ಯಾ? ನನ್ನ ಸ್ಟಾರ್ ಅಥ್ಲೆಟು ಒಬ್ಬ ಕಳ್ಳನ? ಆ ತರ ಅಂತೂ ಆಗೋದಕ್ ಸಾಧ್ಯನೇ ಇಲ್ಲ. ಲಡ್ಡು ಸಿಂಗ್ ಅವರೇ, ಇದು ಆತನ ಫೋಟೋ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆತನ ಹುಡುಕಿ ಪ್ಲೀಸ್. ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಆ ಸ್ಪೋರ್ಟ್ಸ್ ಕಮಿಟಿ ಮ್ಯಾನೇಜರ್ ನನ್ಗೆ ಯಾವ ತರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು ಅದೇ ತರ ಮನುಷ್ಯನ ನಾನು ಬೆಳಗ್ಗೆ ತಾನೇ ನೋಡ್ದೆ ನೆನ್ನೆ. ಅದೇ ಪರ್ಸನಾಲಿಟಿ, ಅದೇ ಸ್ಪೀಡ್, ಆದ್ರೆ ಅವನೊಬ್ಬ ಕಳ್ಳ. ನೋ ಶಿವ, ಐ ಡೋಂಟ್ ಥಿಂಕ್ ಆ ಹಗ್ಲಿನ ಕಳ್ಳ ಸ್ಟಾರ್ ಅಥ್ಲೆಟ್ ಇರ್ಬೋದು ಅಂತ. ದೇಶ ವಿದೇಶದಲ್ಲಿ ಹೆಸರು ಮಾಡಿರೋಂತವನು ಕಳ್ತನ ಮಾಡೋದಾ? ನೆವರ್. ನಿನ್ ಮಾತು ಕೂಡ ಸರಿಯಾಗಿದೆ ರೇವಾ. ಕಳ್ಳನ ಸ್ವಲ್ಪ ಹೊತ್ತು ನಾನು ನನ್ನ ಮೆಮೊರಿಯಿಂದ ಡಿಲೀಟ್ ಮಾಡಿದ್ರೆ ಅವಾಗ ನಾವು ಸ್ಟಾರ್ ಅಥ್ಲೀಟ್ ನ ಹುಡುಕಬಹುದು. ಆದಿ ಲಡ್ಡು ಸಿಂಗ್ ಸರ್ ಇದಾರೆ ಕೆಳಗಡೆ. ಕದ್ಬಿಟ್ ನಮ್ ಪ್ಲಾನ್ ಕೇಳಿಸ್ಕೋತಾರಾ? ಇವಾಗ ಮಜಾ ಮಾಡ್ತೀನಿ ನೋಡು. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಲಡ್ಡು ಸಿಂಗ್ ಸರ್, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಸ್ವಲ್ಪ ಜೋರಾಗಿ ಹೇಳಿ, ನನ್ ಕಿವಿಗೆ ಏನು ಕೇಳಿಸ್ತಾನೆ ಇಲ್ಲ. ಅಯ್ಯೋ, ಇನ್ನೊಂದ್ ಕಿವಿನ ಈ ಕಡೆ ತೋರ್ಸಿ. ಹಾ ಶಿವ, ನಾನು ಇಲ್ಲೇ ನಿಂತ್ಕೊಂಡು ಆ ಅಥ್ಲೀಟ್ ಕೇಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡೋದಕ್ಕಂತಾನೆ ಬಂದಿದ್ದೆ. ನೀವು ಅವನ್ ಬಗ್ಗೆ ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಏನಾದ್ರೂ ಪ್ಲಾನ್ಗಳಿದ್ರೆ ಹೇಳಿ. ನೀವು ಬನ್ನಿ, ಒಟ್ಟಿಗೆ ಪ್ಲಾನ್ ಮಾಡೋಣ. ಲಡ್ಡು ಸಿಂಗ್ ಸರ್, ಈ ಕೇಸ್ ನಮ್ಮೆಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್. ನಾವೆಲ್ಲರೂ ಸೇರ್ಕೊಂಡು ಸ್ಟಾರ್ ಅಥ್ಲೀಟ್ ನ ಹುಡ್ಕೋಣ. ಕಮ್ ಆನ್ ಫ್ರೆಂಡ್ಸ್. ಏನಾಯ್ತು ಅಂಕಲ್? ಕಳ್ಳ ಎಲ್ಲಿ ಹೋದ? ಆ ಕಡೆ. ರೇವಾ, ಬೇಗ ಸುವರ್ಣ ರತ್ನ ಜ್ಯುವೆಲ್ಲರ್ಸ್ ಹತ್ರ ಬಂದ್ಬಿಡಿ. ಲಡ್ಡು ಸಿಂಗ್ ಸರ್ಗೆ ಕೂಡ ಹೇಳ್ಬಿಡಿ, ಕಳ್ಳ ಇಲ್ಲೇ ಕಾಣಿಸ್ಕೊಂಡಿದ್ದಾನೆ. ಅಯ್ಯೋ, ಈ ಕಳ್ಳ ಎಲ್ಲಿ ಹೋದ? ಮತ್ತೆ ಇವನೇನಾದ್ರೂ ಮಾಯ ಆಗೋದ್ನಾ? ಮೇಲ್ ಹೋಗಿ ನೋಡ್ಬೇಕಾಗತ್ತೆ. ಅಂಕಲ್, ಈಗ ಎಲ್ಲಾ ದಾರಿನೂ ಬಂದ್ ಆಗಿದೆ ನಿಮ್ಗೆ. ನೀವು ಕದ್ದಿರೋ ಐಟಮ್ನ ವಾಪಸ್ ಕೊಟ್ಟು ನೀವು ಕಾನೂನ್ಗೆ ಸರೆಂಡರ್ ಆದ್ರೆ ನಿಮ್ಗೆ ಒಳ್ಳೇದು, ಗೊತ್ತಾಯ್ತಾ? ಮಗು, ನನ್ನನ್ನ ತಡೆಯೋದು ಹುಡುಗಾಟ ಅಲ್ಲ. ನನಗ್ ದಾರಿ ಬಿಟ್ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಏ ಕಳ್ಳ, ನಿಮ್ ಜಾಣತನ ಏನಿದ್ರು ನಮ್ಮ ಹತ್ರ ನಡೆಯೋದಿಲ್ಲ. ಈ ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ.
ನನ್ನ ಹೆಸರು ಕೇಳಿದ್ರೇನೆ ಜನ ಹೆದರ್ಕೋತಾರೆ. ಇನ್ ಬಂದ್ರೆ ಏನಾಗತ್ತೆ ಆಲೋಚನೆ ಮಾಡು. ಯೋಚನೆ ಮಾಡು ಯೋಚನೆ ಮಾಡು ಯೋಚನೆ ಮಾಡು ಯೋಚನೆ ಮಾಡು. ಏನ್ ಮಗುನಪ್ಪ ಇವನು? ಬಾಯ್ ಬಾಯ್. ಆ ಅಥ್ಲೀಟ್ ಕಳ್ಳನಿಗೆ ತುಂಬಾ ಶಕ್ತಿ ಇದೆ ಅಂತ ಕಾಣಿಸುತ್ತೆ. ಏನ್ ಮಾಡೋದು ಏನ್ ಮಾಡೋದು? ಲಡ್ಡು ಸಿಂಗ್ ಅವರೇ, ನಮ್ಮ ಸ್ಟಾರ್ ಅಥ್ಲೆಟ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಟೂರ್ನಿಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು ಒಂದೇ ದಿನ ಇರೋದು. ಆತ ಸಿಗ್ಲಿಲ್ಲ ಅಂತಂದ್ರೆ ನಮಗೆ ಗೋಲ್ಡ್ ಮೆಡಲ್ ಸಿಗೋದೇ ಇಲ್ಲ. ಹೌದಾ? ನೀವು ನಿಮ್ಮ ಸ್ಟಾರ್ ಬಗ್ಗೆ ಚಿಂತೆ ಮಾಡ್ತಾ ಇದ್ರಿ, ಆದ್ರೆ ನನ್ನ ಸ್ಟಾರ್ ಹೋಗೋದ್ರ ಬಗ್ಗೆ ನಾನ್ ಚಿಂತೆ ಮಾಡ್ತಾ ಇದ್ದೀನಿ. ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಿಲ್ಲ. ನಿಮ್ ಸ್ಟಾರೇ ಕಳ್ತನ ಮಾಡ್ತಾ ಇರೋದು. ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೋಡಿ, ಟಿವಿಯಲ್ಲಿ ನೋಡಿ. ಒಂದ್ ಕಡೆ ನಾಳೆ ವೇದಾ ಸಿಟಿಯಲ್ಲಿ ನಾಳೆಯಿಂದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಟೂರ್ನಿಮೆಂಟ್ ಶುರುವಾಗಲಿದೆ. ಮತ್ತೆ ಸ್ಟಾರ್ ಕಿಲಾಡಿ ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೂ ಒಂದು ಕಡೆ ವೇದಾ ಸಿಟಿಯಲ್ಲಿ ಒಬ್ಬ ಕಳ್ಳ ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಕಳ್ಳತನದ ಮೇಲೆ ಕಳ್ಳತನ ಮಾಡ್ತಾನೆ ಇದ್ದಾನೆ. ಕಳ್ಳನ ಸ್ಟೈಲ್ ಒಂದು ಅಥ್ಲೀಟ್ ತರನೇ ಇದೆ. ಬಹುಶಃ ಈ ಕಳ್ಳ ಕಳೆದು ಹೋದ ಸ್ಟಾರ್ ಕಿಲಾಡಿ ಅಲ್ಲ ತಾನೆ? ನಿಜವನ್ನ ತಿಳ್ಕೊಳ್ಳೋದು ಈಗ ಮುಖ್ಯ ಆಗಿದೆ. ನಾನಂತೂ ನಂಬೋದೇ ಇಲ್ಲ ನನ್ನ ಅಥ್ಲೆಟು ಒಬ್ಬ ಕಳ್ಳ ಅಂತ. ಆತ ಬಡವ ಇರಬಹುದು, ಆದ್ರೆ ಕಳ್ಳ ಅಂತೂ ಅಲ್ಲ. ನಾನು ಹೊರಡ್ತೀನಿ, ಆದ್ರೆ ಬೇಗ ಏನಾದ್ರೂ ಮಾಡಿ ನೀವು. ಜಯರಾಮ, ಎಕ್ಸರ್ಸೈಸ್ ಎಲ್ಲ ಸರಿಯಾಗಿದ್ಯಾ? ತುಂಬಾನೇ ಗಟ್ಟಿಗಿದೆ ಸರ್, ನೀವೀಗ ಶುರು ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ಇದ್ ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು? ಏ ಶಿವ, ಆ ಅಥ್ಲೀಟ್ ಕಳ್ಳ ತುಂಬಾ ಚುರುಕಾಗಿ ಓಡ್ತಾ ಇದ್ದಾನಲ್ವಾ, ಅದಕ್ಕೆ ನಾನು ಈ ರೀತಿ ಎಕ್ಸರ್ಸೈಸ್ ಮಾಡಿ ಅವನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅನ್ಕೊಂಡಿದ್ದೀನಿ. ಏನು ಆಗ್ಲಿಲ್ಲ. ಅದೇನಂದ್ರೆ ಸ್ಪೀಡ್ ಸ್ವಲ್ಪ ಜಾಸ್ತಿ ಆಯ್ತು. ಲಡ್ಡು ಸಿಂಗ್ ಸರ್, ಸ್ವಲ್ಪ ನೀವು ರೆಸ್ಟ್ ತಗೊಳ್ಳಿ. ಜಂಪ್ ಹೇಗ್ ಮಾಡೋದಂತ ನಾನ್ ತೋರಿಸ್ತೀನಿ. ಅಯ್ಯೋ ಶಿವ, ನಾನ್ ಮೇಲೇನೆ ಇದ್ದೀನಿ, ಕೆಳಗೆ ಹೇಗ್ ಬರೋದು? ಆದಿ, ಹಾಗೆ ಸರ್ಕೊಂಡು ಸ್ವಲ್ಪ ಸ್ವಲ್ಪ ಕೆಳಗ್ ಬಾ ನೀನು. ನಾನು ಹೇಗಾದ್ರೂ ಮಾಡಿ ಆ ಕಳ್ಳನ್ನ ಅವನ್ ಸ್ಟೈಲಲ್ಲೇ ನಾನು ಹಿಡಿಲೇಬೇಕು.
ಬೇಗ ಬಾ, ಕಾರಲ್ಲಿ ಕೂತ್ಕೋ. ಮಗು, ಇದ್ರಲ್ಲೆಲ್ಲ ನೀನು ತಲೆ ತೋರಿಸ್ಬೇಡ. ಇದು ದೊಡ್ಡೋರಾಟ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಹ್ಯಾಂಡ್ಸ್ ಅಪ್. ನೀವಿಬ್ರು ಕಾನೂನಿಗೆ ಸರೆಂಡರ್ ಆಗ್ಬೇಕು. ಮ್ಯಾನೇಜರ್ ಸರ್ ನೀವಾ? ಮತ್ತೆ ಈ ಕಳ್ಳನ್ ಜೊತೆಗೆ? ಈ ಕಳ್ಳನಿಂದ ನೀವು ಏನ್ ತಗೊಂಡಿದ್ರಿ, ಏನ್ ಕೊಟ್ಟಿದ್ರಿ ಹೇಳಿ, ಬೇಗ ಹೇಳಿ. ಈಗ ಎಲ್ಲ ಆಟನೂ ಮುಗ್ದೇ ಹೋಯ್ತು. ಇನ್ನ ನಾನು ಬಚ್ಚಿಟ್ಟು ಏನು ಪ್ರಯೋಜನ ಇಲ್ಲ. ಈ ಹುಡುಗ ಏನು ಕಳ್ಳ ಅಲ್ಲ, ಸಿಂಘಾನಿಯಾ ಇಂಡಸ್ಟ್ರಿಯ ಮಾಲೀಕರಾದ ಮಗ ಇವನು. ಹೌದು, ನಾನೇನ್ ಕಳ್ಳ ಅಲ್ಲ. ಸಿಲ್ವರ್ ಮೆಡಲ್ ನ ತಗೊಂಡಿರುವಂತಹ ನಾನೊಬ್ಬ ಅಥ್ಲೆಟಿಕ್. ನನಗೆ ಯಾವುದೇ ಒಂದು ಕೊರತೆ ಇಲ್ಲ. ಕಡಿಮೆ ಇರೋದು ಒಂದು ಗೋಲ್ಡ್ ಮೆಡಲ್ ಅಷ್ಟೇನೆ. ಪ್ರತಿ ಸಲ ಆ ಶಂಶೇರ್ ಸಿಂಗ್ಗೆ ಗೋಲ್ಡ್ ಮೆಡಲ್ ಅನ್ನ ಗೆದ್ಕೋತಾನೆ. ಅದಕ್ಕೆ ನಾನು ಇವರು ಒಂದು ಪ್ಲಾನ್ ಮಾಡಿದ್ವಿ. ಆ ಸ್ಟಾರ್ ಅಥ್ಲೆಟು ಒಬ್ಬ ಕಳ್ಳ ಅನ್ನೋ ತರ ನಾವು ಬಿಂಬಿಸಿದ್ವಿ ಅಷ್ಟೇನೆ. ಆಮೇಲೆ ಅವನು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಗೋಲ್ಡ್ ಮೆಡಲ್ ನ ಈತ ಗೆಲ್ಬಹುದು. ಆದ್ರೆ ಈ ಮಗು ಎಲ್ಲಾನು ಅಂತ ಹೇಳ್ಬೇಡಿ ಅಂಕಲ್. ಆಹಾ, ಗೊತ್ತಿದೆ. ಶಿವ ನಮ್ಮ ಎಲ್ಲಾ ಪ್ಲಾನ್ ಹಾಳ್ ಮಾಡ್ಬಿಟ್ಟ. ನೀವಿಷ್ಟು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ಕೊಂಡು ಒಂದು ಗೋಲ್ಡ್ ಮೆಡಲ್ಗೋಸ್ಕರ ನೀವು ಈ ತರ ಎಲ್ಲ ಕೆಟ್ಟ ಕೆಲಸ ಮಾಡಿದ್ರಾ? ಸ್ಪೋರ್ಟ್ಸ್ ಮ್ಯಾನ್ ನಿಜವಾಗ್ಲೂ ಈ ತರ ಮಾಡೋದಿಲ್ಲ. ಮೆಡಲ್ ಗೋಲ್ಡ್ ದಾದ್ರೂ ಆಗಿರ್ಲಿ, ಸಿಲ್ವರ್ ದಾದ್ರೂ ಆಗಿರ್ಲಿ, ಕಷ್ಟಪಟ್ಟು ಅದನ್ನ ಗೆಲ್ಬೇಕಾಗತ್ತೆ. ನನಗ್ ಮೊದ್ಲು ಇದು ಗೊತ್ತಾಗ್ಬೇಕು, ಆ ಸ್ಟಾರ್ ಅಥ್ಲೀಟ್ ಎಲ್ಲಿದ್ದಾನೆ ಅಂತ. ಅವನು ನನ್ನ ಮನೇಲೆ ಬಂದಿಯಾಗಿದ್ದಾನೆ. ಟೂರ್ನಮೆಂಟ್ ಮುಗಿದ ಮೇಲೆ ಅವನನ್ನ ಬೇಡಣ ಅಂತ ಅನ್ಕೊಂಡಿದ್ವಿ.
ಬರೀ ನನಗೆ ಫೇಮ್ ಮಾತ್ರ ಬೇಕಾಗಿತ್ತು. ನಾನು ಒಂದ್ಸಲ ಗೋಲ್ಡ್ ಮೆಡಲ್ನ ಗೆಲ್ಬೇಕಾಗಿತ್ತು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ನನ್ನ ವರ್ತನೆ ಮೇಲೆ ನನಗೆ ತುಂಬಾನೇ ಬೇಜಾರಿದೆ. ನಿನ್ ವರ್ತನೆ ಬಗ್ಗೆ ಬೇಜಾರ್ ಮಾಡ್ಕೊಂಡ್ ಏನ್ ಪ್ರಯೋಜನ? ತಪ್ಪು ಕೆಲಸ ಮಾಡಿದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕಲ್ವಾ? ಈಗ ಬೇಗ ಹೋಗಿ ಶಮಶೇರ್ ಸಿಂಗ್ ನ ಬಿಟ್ಬಿಡಿ ಮತ್ತೆ ಅವ್ರ ಹತ್ರ ಸಾರಿ ಕೇಳಿ. ಮತ್ತೆ ಇನ್ನೊಂದ್ ವಿಷಯ, ಈ ಇಬ್ಬರನ್ನು ಹಿಡ್ದಾದ್ಮೇಲೆ ನಾನೊಬ್ಬ ಒಳ್ಳೆ ಕೋಚನ್ನ ಹುಡುಕ್ಬೇಕು. ನಾನು ಪೋಲ್ ವಾಲ್ನ ಕಲಿಬೇಕು. ಯಾಕಂದ್ರೆ ಮತ್ತೆ ಎಲ್ಲಾದ್ರೂ ಈ ರೀತಿ ಕಳ್ಳ ಸಿಕ್ಬಿಟ್ರೆ ನಾನ್ ಅವನ್ನ ಹೀಗೆ ಹಾರಿ 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 ಓಡಿ ಹಿಡಿಬೇಕು. ವಾವ್, ಇದು ಆ ಎಕ್ಸಿಬಿಷನ್ ಸ್ಟ್ಯಾಚ್ಯೂ ತರ ಇದೆ. ಎಷ್ಟು ಸುಂದರವಾಗಿದೆ. ಹಾಯ್ ಆದಿ ಯುಡಿ, ನೀವಿಬ್ರು ನೋಡಿದ್ರ ಅದನ್ನ? ವೇದಾ ಸಿಟಿಯ ಸ್ಟ್ಯಾಚ್ಯೂ ಎಕ್ಸಿಬಿಷನ್. ನನ್ಗೇನು ಗೊತ್ತಿಲ್ಲ. ಹಾ ನನ್ ಗೊತ್ತು. ನಮ್ ವೇದಾ ಸಿಟಿಯಲ್ಲಿ ಬೇರೆ ಬೇರೆ ದೇಶದ ಸ್ಟ್ಯಾಚ್ಯೂಸ್ ನ ಎಕ್ಸಿಬಿಟ್ ಮಾಡ್ತಿದ್ದಾರೆ. ನೋಡು, ಈ ಸ್ಟ್ಯಾಚ್ಯೂ ತರ. ಈ ಸ್ಟ್ಯಾಚ್ಯೂಸ್ ನಿಂದಾಗಿ ವೇದಾ ಸಿಟಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ? ಹೌದು. ಆದ್ರೆ ಶಿವ ಎಲ್ಲಿ? ಶಿವ ಸ್ವಲ್ಪ ಬ್ಯುಸಿ ಇದ್ದಾನೆ. ಅವನು ಆಮೇಲೆ ಬಂದು ನಮ್ಮನ್ನ ಜಾಯ್ನ್ ಆಗ್ತಾನೆ. ನಿಮ್ಮೆಲ್ರಿಗೂ ವೇದಾ ಸಿಟಿಯ ಇಂಟರ್ನ್ಯಾಷನಲ್ ಆಂಟಿಕ್ ಫೆಸ್ಟಿವಲ್ಗೆ ಸ್ವಾಗತ. ಈ ಫೆಸ್ಟಿವಲ್ ಮೂಲಕ ನಮ್ಮ ವೇದಾ ಸಿಟಿಯಲ್ಲಿ ಬೇರೆ ಬೇರೆ ದೇಶದ ವಿವಿಧ ರೀತಿಯ ಸ್ಟ್ಯಾಚ್ಯೂಗಳನ್ನ ತಂದು ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ. ವೇದಾ ಸಿಟಿಯ ಜನರೆಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿರೋ ಅದ್ಭುತ ಸ್ಟ್ಯಾಚ್ಯೂಗಳನ್ನ ಕಣ್ತುಂಬಿಕೊಳ್ಳಬಹುದು. ಹಾಗಾದ್ರೆ ಲಡ್ಡು ಸಿಂಗ್ ಅವರೇ, ಈ ಸ್ಟ್ಯಾಚ್ಯೂಗಳೆಲ್ಲ ಕೋಟಿ ಗಟ್ಲೆ ಇರುತ್ತೆ. ಇದನ್ನ ಸುರಕ್ಷತೆ ಮಾಡೋದಕ್ಕೋಸ್ಕರ ನೀವು ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಳ್ತೀರಾ? ದಯವಿಟ್ಟು ಹೇಳಿ. ರಿಪೋರ್ಟರ್ ಸರ್, ಸುರಕ್ಷೆ ಹೇಗಿರುತ್ತೆ ಅನ್ನೋ ಮಾತೇಲ್ ಬರೋದಿಲ್ಲ. ನಮ್ಮ ಇಲಾಖೆಯಿಂದ ವೇದಾ ಸಿಟಿಯ ಮೂಲೆ ಮೂಲೆಯಲ್ಲೂ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಿದೀವಿ. ಜೈ ಹಿಂದ್. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಕಳ್ಳರು ಕಳ್ತನ ಮಾಡ್ತಾ ಇದ್ರೆ ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡಿ. ಅಯ್ಯೋ ಲಡ್ಡು ಸಿಂಗ್ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ಒಂದು ಜಾಗದಲ್ಲಾದ್ರೂ ನಿಂತ್ಕೊಳ್ಳಿ ಪ್ಲೀಸ್. ಹಲೋ ಎವ್ರಿಬಡಿ, ನಾನು ಜಾಕ್ ದಿ ಜಂಪ್. ಜಂಪಿಂಗ್ ನ ಸ್ಟೈಲ್ ನಲ್ಲಿ ಕಳ್ತನ ಮಾಡೋದೇ ನನ್ನ ಸ್ಟೈಲ್. ಎಕ್ಸ್ಕ್ಯೂಸ್ ಮೀ, ನಾನು ಲಡ್ಡು ಸಿಂಗ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಯಾರಾದ್ರೂ ನನ್ನನ್ನು ಕಾಪಾಡಿ. ಅಯ್ಯೋ ಕಾಪಾಡಿ. ಇನ್ಸ್ಪೆಕ್ಟ್ರೆ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಾನು ಆ ಸ್ಟ್ಯಾಚ್ಯೂನ ಕದ್ಕೊಳ್ಬಹುದಾ? ನನ್ನನ್ನ ಟವರ್ ಮೇಲೆ ನಿಲ್ಸ್ಕೊಂಡು ಆ ಸ್ಟ್ಯಾಚ್ಯೂನ ತಗೊಂಡು ಹೋಗ್ಬಹುದಾ ಅಂತ ಕೇಳ್ತಾ ಇದೀಯಾ? ಆ ಸ್ಟ್ಯಾಚ್ಯೂ ತಗೊಂಡು ಹೋಗೋ ಮಾತನ್ನ ನೀನ್ ಬಿಟ್ಬಿಡು. ಆದ್ರೆ ನೀನ್ ಸ್ಟ್ಯಾಚ್ಯೂ ವಿಚಾರ ಬಿಟ್ಬಿಡು. ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಲಡ್ಡು ಸಿಂಗ್ ಅವರೇ, ನಿಮ್ಮ ಪರ್ಮಿಷನ್ ಇಲ್ಲ ಅಂದ್ಮೇಲೆ ನಾನು ಹೇಗ್ ಸ್ಟ್ಯಾಚ್ಯೂನ ಕದ್ಕೊಂಡ್ ಬರ್ಲಿ ಹೇಳಿ? ಪರ್ಮಿಷನ್ ಇದೆ ತಾನೆ? ಬೇಗ ನನಗೆ ಪರ್ಮಿಷನ್ ಗ್ರಾಂಟೆಡ್ ಮಾಡಿ. ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಈ ಟವರ್ ಇಂದ ದೂರ ತಗೊಂಡು ಹೋಗಿ ಎಲ್ಲಾದ್ರೂ ನಿಲ್ಸ್ಬಿಟ್ಟು. ಕಳ್ತನದ ಮಾತು ಬಿಟ್ಬಿಡು. ನೀನೀಗ ಮೊದ್ಲು ನನ್ನನ್ನು ಇಲ್ಲಿಂದ ಕೆಳಗಡೆ ಇಳಿಸ್ಬಿಡು ಪ್ಲೀಸ್. ನೋಡಿದ್ರೆ ನೀವೆಲ್ಲ, ಲಡ್ಡು ಸಿಂಗ್ ಅವರು ಸ್ಟ್ಯಾಚ್ಯೂನ ತಗೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಲಡ್ಡು ಸಿಂಗ್ ಅವರೇ. ಮತ್ತೆ ಸಿಗೋಣ. ಅಯ್ಯೋ, ಸ್ಟ್ಯಾಚ್ಯೂ ಸಿಕ್ಬಿಡ್ತಾ. ನನ್ನನ್ನು ಕೆಳಗಡೆ ಬಿಟ್ಟಾದ್ರೂ ಹೋಗು. ಹಲೋ ಶಿವ, ಸ್ಟ್ಯಾಚ್ಯೂ ಕಳ್ತನ ಆಗ್ಬಿಟ್ಟಿದೆ.
ಏನ್ ಅಂಕಲ್, ಇಷ್ಟೊಂದು ಜಂಪ್ ಮಾಡಿದ್ರೆ ಕಾಲಲ್ಲಿ ನೋವು ಬರುತ್ತೆ ಅಂತ ಗೊತ್ತಿಲ್ವಾ? ಸ್ಟ್ಯಾಚು ವಾಪಸ್ ಕೊಟ್ಬಿಡಿ. ಜಂಪಿಂಗ್ ಜಾಗ್ನ ಒಬ್ಬ ಮಗು ಹೆದರ್ಸ್ತಾ ಇರೋದ? ಜಾಗ ಬಿಟ್ಬಿಡು ಮಗು. ತಪ್ಪು ಮಾಡ್ಬಿಟ್ರಿ ಅಂಕಲ್ ನೀವು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹೆಸರು ಚೆನ್ನಾಗಿದೆ, ಸೈಕಲು ಚೆನ್ನಾಗಿ ಓಡಿಸ್ಕೋತೀಯ, ಆದ್ರೆ ಹೆಸರಲ್ಲೇನಿದೆ? ಬಾ, ಯಾರು ಚೆನ್ನಾಗಿ ಓದಿ ತಿಂತಾರೆ ಅಂತ ಗೊತ್ತಾಗುತ್ತೆ. ಬೀಳ್ತಾನೆ ಬೀಳ್ತಾನೆ. ಸ್ವಲ್ಪ ಸ್ವಲ್ಪ ನಿಧಾನ. ಆದಿ, ನಿನ್ ಕಾಮೆಂಟ್ರಿ ನಿಲ್ಸು. ನೀನು ನನಗ್ ಹೊಡ್ದೆ, ಮತ್ ನಾನು ನಿನಗ್ ಹೊಡ್ದೆ, ಆದ್ರೆ ನನಗೆ ಇವತ್ತು ಫೈಟ್ ಮಾಡೋದಕ್ಕೆ ಮೂಡಿಲ್ಲ. ಲಡ್ಡು ಸಿಂಗ್ ಅವರೇ, ನಿಮ್ಮ ಸೆಕ್ಯೂರಿಟಿನ ನಂಬ್ಕೊಂಡು ನಡೆಸ್ತಿದ್ದ ಕೆಲಸ ಈಗ ನಿಂತೋಗಿದೆ. ಗೊತ್ತಲ್ವಾ ನಿಮ್ಗೆ? ಜಾಕ್ ದ ಜಂಪರ್ ಈಗಾಗ್ಲೇ 2 ಸ್ಟ್ಯಾಚುಗಳನ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಅವನಂತ ಕಿಲಾಡಿ ಜಂಪರ್ ಆದ್ರೆ ನಾನು ಲಡ್ಡು ಸಿಂಗ್ ಇದೀನಿ. ಅವನು ನನ್ ಕರ್ಕೊಂಡು ಹೋಗಿ ಆ ಟವರ್ ಮೇಲೆ ಬಿಟ್ಟಿದ್ರಿಂದ ನನ್ಗೇನು ಮಾಡ್ಲಿಕ್ಕಾಗಿಲ್ಲ. ಆದ್ರೆ ಅವನು ಬೇರೆ ಯಾವುದೇ ಸ್ಟ್ಯಾಚು ಮೇಲೆ ಕೈ ಇಟ್ರು ನಾನ್ ಸುಮ್ನೆ ಬಿಡೋದಿಲ್ಲ. ನೀನ್ ಮತ್ತೆ ಬಂದ್ಬಿಟ್ಟಿಯಾ? ಏ ಲಡ್ಡು ಸಿಂಗ್, ನಾನು ಜಾಕಿ ಬಾಯ್ ಅಂತ ಕರೀ. ಬಾ, ನಾನ್ ನಿನಗೆ ಇವತ್ತು ಎಳ್ನೀರು ಕುಡಿಸ್ತೀನಿ. ಇಲ್ಲ ಇಲ್ಲ ಇಲ್ಲ. ಯಾಕೆ ಜಯರಾಮ್? ಲಡ್ಡು ಸಿಂಗ್ ಅವರ ಸರ್ಕಾರದಲ್ಲಿ ಕಳ್ತನ ಮಸ್ತು, ಮತ್ತೆ ಪೊಲೀಸರು ಸುಸ್ತಾ? ಲಡ್ಡು ಸಿಂಗ್, ನೀನು ಎಲ್ಲರ ಮುಂದೆನೂ ಚಾಲೆಂಜ್ ಮಾಡ್ತೀಯಾ? ಹಾಗಂದ್ಮೇಲೆ ನಾನು ಬರ್ಲೇಬೇಕಲ್ವಾ? ಯಾರಾದ್ರೂ ನನಗೆ ಚಾಲೆಂಜ್ ಮಾಡಿದ್ರೆ, ನನ್ನನ್ನ ಕೆಣಕಿದ್ರೆ ಜೈಲಲ್ಲಿ ಹಾಕ್ತೀನಿ ಅಂತ ಹೇಳಿದ್ರೆ ನಾನಂತೂ ಅವ್ರನ್ನ ಬಿಡೋದೇ ಇಲ್ಲ. ಏನು ಮಾಡಲ್ಲ, ಯಾವ ಚಾಲೆಂಜನ್ನು ನಾನ್ ಮಾಡುವುದಿಲ್ಲ. ನನ್ನನ್ನು ಕೆಳಗಡೆ ಇಳಿಸ್ಬಿಡು ಪ್ಲೀಸ್. ಲಡ್ಡು ಸಿಂಗ್ ಅವರೇ, ನಾನ್ ನಿಮ್ಮನ್ನ ಹೇಗೆ ಕೆಳಗಿಳಿಸ್ಲಿ? ಕೆಳಗಡೆ ನಾನು ಹೋಗ್ಬೇಕು ಸ್ಟ್ಯಾಚುನ ಕದಿಯೋದಕ್ಕೆ. ನೀವು ಅಲ್ಲಿವರೆಗೂ ಈ ಎಳ್ನೀರನ್ನ ಕುಡಿತಾ ಇರಿ. ಬಾಯ್ ಬಾಯ್. ಇಲ್ಲ. ಸರ್, ನಿಮ್ಗೆ ಚಿಕಿತ್ಸೆಗಿಂತ ಹೆಚ್ಚಾಗಿ ಇವಾಗ ಶಿವನ ಅವಶ್ಯಕತೆ ಇದೆ ಅಂತ ನನಗನ್ಸತ್ತೆ. ಶಿವ, ಬಾಯ್ 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 ಬಾಯ್. ಹಲೋ ರೇವಾ, ಅದಿ ಯುಡಿ, ಜಾಕ್ ದ ಜಂಪರ್ ಎಲ್ಲಾದ್ರೂ ಕಾಣಿಸ್ಕೊಂಡ? ಇಲ್ಲ ಶಿವ, ಇನ್ನ ಕಾಣಿಸಿಲ್ಲ. ಶಿವ, ಈಗ ತಾನೇ ಆ ಜಾಕ್ ಆಜಾದ್ ಚೌಕಿಂದ ಸ್ಟ್ಯಾಚು ತಗೊಂಡು ಓಡ್ ಹೋದ. ಈಗ ತಾನೇ ನಾನ್ ನೋಡ್ದೆ. ಥ್ಯಾಂಕ್ಸ್ ರೇವಾ. ಶಿವ, ಕೊನೆಗೂ ನೀನು ಈ ಕಳ್ಳನ್ನ ಹಿಡ್ಕೊಂಡೇ ಬಿಟ್ಯಾ. ಈ ಪೊಲೀಸರು ಏನು ಮಾಡ್ತಾನೆ ಇರ್ಲಿಲ್ಲ. ನೀವೆಲ್ಲ ಸೇರ್ಕೊಂಡು ಪೊಲೀಸ್ ಇಲಾಖೆಗೆ ಬೆಟ್ಟು ತೋರಿಸಿ ಮಾತಾಡ್ತಾ ಇದ್ದೀರಾ.
ಲಡ್ಡು ಸಿಂಗ್ ಸರ್, ಇಲ್ಲಿದ್ದಾನೆ ನಿಮ್ಮ ಅಪರಾಧಿ. ಜಾಕ್ ದ ಜಂಪ್ ನ ಹಿಡಿಯೋದು ಅಷ್ಟು ಈಸಿ ಅಲ್ಲ. ಕಳ್ತನ ಮಾಡೋದು ನನ್ನ ಕೆಲಸ, ಜಂಪಿಂಗ್ ಮಾಡೋದು ನನ್ನ ಸ್ಟೈಲ್. ನಾನು ಬಲೆಯಲ್ಲಿ ಇದ್ರೆ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ನನ್ನ ಕೈಯಲ್ಲಿ ಜಂಪ್ ಮಾಡಕ್ಕಾಗಲ್ವಾ? ಶಿವ ಕಾಪಾಡು. ಈಗ ನೀನು ಕೇವಲ ಕೆಲವೇ ಸ್ಟ್ಯಾಚ್ಯೂಗಳನ್ನ ತಂದಿದ್ಯಾ ಅಷ್ಟೇ. ನನಗೀಗ ಸ್ವಲ್ಪನೇ ಸಮಯ ಇರೋದು, ಮತ್ತೆ ನನ್ನ ಶಿಪ್ ರೆಡಿ ಇದೆ. ಈಗ ಕೋಸ್ಟ್ ಗಾರ್ಡ್ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗಿದೆ ಅಂತಂದ್ರೆ ನಾನು ಮತ್ತೆ ಇಲ್ಲಿಗಲ್ ಆಗಿ ಲೋಡ್ ಮಾಡಕ್ಕಾಗೋದಿಲ್ಲ. ನಾನು ಎಲ್ಲ ಸ್ಟ್ಯಾಚ್ಯೂಗಳನ್ನ ಒಂದೇ ಸಲ ತಗೊಂಡು ಹೋಗ್ಬೇಕು. ಮರಿಬೇಡ, ನೀನ್ ನನ್ನ ಜೊತೆ ಕೋಟ್ಯಾಂತರ ರೂಪಾಯಿದು ಡೀಲ್ ಮಾಡ್ಕೊಂಡಿದ್ಯಾ. ಏ ಬಿಡ್ರಪ್ಪ, ಡೋಂಟ್ ವರಿ ಸರ್, ನಿಮಗೆ ಎಲ್ಲ ಸ್ಟ್ಯಾಚ್ಯೂಗಳು ಖಂಡಿತ ಸಿಗ್ಬಿಡುತ್ತೆ. ವೇದಾ ಸಿಟಿಯ ಇನ್ಸ್ಪೆಕ್ಟರ್ ಅಂತೂ ಪುಕ್ಕಲರಲ್ಲಿ ದೊಡ್ಡ ಪುಕ್ಕಲ, ಆದ್ರೆ ಮಧ್ಯದಲ್ಲಿ ಒಬ್ಬ ಹುಡುಗ ಬಂದ್ಬಿಟ್ಟ. ಇಲ್ಲ ಅಂದಿದ್ರೆ ಇವತ್ತು ಸಾಯಂಕಾಲದೊಳಗಡೆ ನಿಮ್ಗೆ ಎಲ್ಲ ಸ್ಟ್ಯಾಚ್ಯೂಗಳನ್ನ ತಂದು ಕೊಡ್ತಿದ್ದೆ. ಇನ್ನೊಂದು ಸ್ವಲ್ಪ ಟೈಮ್ ನನಗೆ ಜಾಸ್ತಿ ಕೊಡಿ. ಓಕೆ, ನಿನಗೆ ನಾಳೆ ಒಳಗೆ ಟೈಮ್ ಇರುತ್ತೆ. ಲಡ್ಡು ಸಿಂಗ್ ಸರ್, ನಾವು ತಗೋಬೇಕಾಗಿರೋದು ಸ್ಟ್ಯಾಚ್ಯೂ ಫೋಟೋನ, ನಿಮ್ ಫೋಟೋ ಅಲ್ಲ. ಜರ್ಕೊಳ್ಳಿ. ಏನು ನನ್ನ ಬೆಲೆ ಸ್ಟ್ಯಾಚ್ಯೂಕ್ಕಿಂತ ಕಮ್ಮಿ ಆಯ್ತಾ? ಸ್ಟ್ಯಾಚ್ಯೂ ನನ್ನ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಎಲ್ಲ ಸೇಫ್ ಆಗಿದೆ. ನಾನಿರೋದ್ರಿಂದಲೇ ಸ್ಟ್ಯಾಚ್ಯೂ ಇದೆ. ಓಕೆ, ಫೋಟೋ. ಓ ಹಲೋ, ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಮಾತಾಡ್ತಾ ಇದ್ದೀನಿ. ಗುಟ್ಟದ ಮೇಲೆ ತುಂಬಾನೇ ಚೆನ್ನಾಗಿದೆ ಪ್ರಕೃತಿ. ಗಾಳಿ ತಣ್ಣಗ್ ಬೀಸ್ತಾ ಇದೆ, ಮೋಡಗಳು ಹಾಗೆ ತೇಲ್ತಾ ಇದೆ. ನೀವು ಇಂಥ ಜಾಗದಲ್ಲಿ ಬಂದು ಪಿಕ್ನಿಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾಕಾಗ್ಬಾರ್ದು? ಯಾರು ಮಾತಾಡ್ತಾ ಇರೋದು? ಹೋದ್ರಾಯ್ತು. ಬೇಗ ಬನ್ನಿ, ಬೇಗ ಬನ್ನಿ. ನಾನು ಈಗ್ಲೇ ಬಂದೆ. ನೀನಾ? Yes, one and only Jack the Jumper. Hello everybody. Bye bye. Bye bye. See you soon. ನನ್ನನ್ನ ಕೆಳಗಡೆ ಬಿಟ್ಬಿಡು. ನನಗೆ ಕೆಳಗೆ ನೋಡಿದ್ರೆ ತಾನೇ ಸುತ್ತ ಬರ್ತಾ ಇದೆ. ನೀನ್ ನನ್ ಬೆನ್ ಹಿಂದೆ ಯಾಕೆ ಬಿದ್ದಿದೀಯಾ? ನಾನ್ ಪಿಕ್ನಿಕ್ಗೆ ಹೋಗ್ತೀನಿ, ಆದ್ರೆ ನಿನ್ ಜೊತೆಗಲ್ಲ. ಇಲ್ಲ 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 ಇಲ್ಲ, ಮೀಡಿಯಾದವರು ನಿನ್ ಜೊತೆಗೆ ಸಾಥ್ ಕೊಡ್ತಿದ್ದೀನಿ ಅಂತ ಅನ್ಕೊಳ್ತಾರೆ. ಬೇಡ. ಓ ನೋ, ಸಾರಿ ಲಡ್ಡು ಸಿಂಗ್ ಅವರೇ, ಆದ್ರೆ ನೀವೇ ನನ್ನ ದಾರಿಯಲ್ಲಿ ಮುಳ್ಳು ಹಾಕುವಂತ ಕೆಲ್ಸನ ಮಾಡ್ತಾನೆ ಇದ್ದೀರಾ. ಆ ಹುಡುಗ ಶಿವನ ನನ್ನ ಹಿಂದೆ ಚೂ ಬಿಟ್ಟು ಅವನಿಗೆ ನಂಗೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿ ನಾನ್ ನಿಮಗ್ ತೊಂದರೆ ಕೊಡೋದಿಲ್ಲ. ನನ್ನ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ನಿಮಗೆ ಯಾವ ರೀತಿ ಜಾಗದಲ್ಲಿ ಕರ್ಕೊಂಡೋಗಿ ಮುಂದೆ ನಾನು ಬಿಡ್ತೀನಿ ಅಂದ್ರೆ ಮತ್ತೆ ವಾಪಸ್ ಬರೋದಕ್ಕೆ ಆಗ್ಲೇಬಾರ್ದು ನಿಮ್ಗೆ. ಇಲ್ಲ 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 ಇಲ್ಲ, ಹಾಗ ಮಾತ್ರ ನನಗ್ ಮಾಡಬೇಡ ಪ್ಲೀಸ್. ನಾನು ಶಿವನಿಗೆ ಹೇಳ್ತೀನಿ, ನನ್ನನ್ನು ದಯವಿಟ್ಟು ಕೆಳಗಡೆ ಬಿಟ್ಬಿಡು, ಕೆಳಗಡೆ ಬಿಟ್ಬಿಡು. ಇಳಿಸ್ಬಿಡ್ತೀನಿ, ಆದ್ರೆ ಮೊದಲು ಶಿವನ್ಗೆ ಫೋನ್ ಮಾಡಿ ಹೇಳಿ ನನಗೆ ತೊಂದರೆ ಕೊಡಬಾರ್ದು ಅಂತ. ಸರಿ ಸರಿ, ಈಗ್ಲೇ ಹೇಳ್ತೀನಿ. ಹಲೋ ಶಿವ. ನಿಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಾಕ್ ದ ಜಂಪರ್ ಎಲ್ಲಾ ಜಾಗಗಳಿಂದಲೂ ಕೂಡ ಸ್ಟ್ಯಾಚ್ಯೂನ ಕದೀತಾ ಇದ್ದಾನೆ. ಅದರಿಂದ ವೇದಾ ಸಿಟಿಯ ಎಕ್ಸಿಬಿಷನ್ ಅನ್ನ ರಸ್ತೆಯಲ್ಲಿ ಬಿಟ್ಟು ಒಂದು ಒಳ್ಳೆಯ ಹಾಲ್ ನಲ್ಲಿ ಅರೇಂಜ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸೆಕ್ಯೂರಿಟಿ ಮೊದ್ಲಿಗಿಂತನೂ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಅಲ್ಲಿ ಒಂದು ಹಕ್ಕಿ ಕೂಡ ಹಾರೋದಕ್ ಸಾಧ್ಯ ಇಲ್ಲ. ಜಾಕ್, ಇದೇನಿದು? ತೆರೆದ ಜಾಗದಲ್ಲೇ ನಿನ್ ಕೈಯಲ್ಲಿ ಕಳ್ತನ ಮಾಡೋದಕ್ಕಾಗ್ಲಿಲ್ಲ, ಇನ್ನ ಇಷ್ಟೊಂದು ಸೆಕ್ಯೂರಿಟಿಯಲ್ಲಿ ನೀನೇ ಕಳ್ತನ ಮಾಡಕ್ಕಾಗತ್ತಾ? ಹೇಳು. ಕೆಲಸ ಮಾಡಕ್ಕಾಗದ್ರೆ ಹೇಳು, ಇಲ್ಲ ಅಂದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡು. ಅಯ್ಯೋ ತಗೀರಪ್ಪ ಸರ್, ನೀವ್ ಯೋಚನೆ ಮಾಡ್ಬೇಡಿ. ಅವ್ರಿಗೆ ಒಂದು ಹಕ್ಕಿನೂ ಹಾರಕ್ ಆಗದೆ ಇರಬಹುದು, ಆದ್ರೆ ಜಾಕ್ ದ ಜಂಪರ್ ಜಂಪ್ ಮಾಡಿ ಬಂದೇ ಬರ್ತಾನೆ. ನಾನ್ ನಿನಗೆ ಮಾತಾಡೋದಕ್ಕೆಲ್ಲ ದುಡ್ಡು ಕೊಟ್ಟಿರೋದು ಸ್ಟ್ಯಾಚ್ಯೂಗಳು ತರೋದಕ್ಕೋಸ್ಕರ. ನಾನ್ ನಿನಗೆ ಇಷ್ಟೊಂದು ಡೀಲ್ ಕೊಟ್ಟಿರೋದು ನಾನು ಆ ಸ್ಟ್ಯಾಚ್ಯೂಗಳನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾರೋದಕ್ಕೋಸ್ಕರ. ನಿನ್ನ ಒಂದು ಸಣ್ಣ ತಪ್ಪಿಂದ ನನಗೆ ಕೋಟಿಗಟ್ಲೆ ನಷ್ಟ ಆಗ್ಬಿಡತ್ತೆ. ಸರ್, ನೀವು ನಿಮ್ಮ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಸ್ಟ್ಯಾಚ್ಯೂ ನಿಮ್ಗೆ ಜಾಕ್ ತಂದ್ಕೊಡ್ತಾನೆ. ಆ ಜಂಪಿಂಗ್ ಜಾಕರ್ ಬರ್ಲಿ, ನೋಡ್ತೀನಿ. ಈ ಸ್ಟ್ಯಾಚ್ಯೂಗಳೇನು ಒಂದು ಹುಲ್ಲು ಕಡ್ಡಿನೂ ಎತ್ಕೊಂಡು ಹೋಗಕ್ಕಾಗಲ್ಲ. ಬರ್ಲಿ. ಹೌದಾ?
ಲಡ್ಡು ಸಿಂಗ್ ಹಾಗಾದ್ರೆ ದಾರಿ ಬದಲಿಸ್ಬಿಟ್ನಾ? ಜೀವ ತೊಂದರೆ ಇದ್ದಾಗ ಅವನು ನನ್ನ ಹತ್ರ ಬಂದು ಬೇಡ್ಕೋತಾ ಇದ್ದ, ಈಗ ಕೋಚ್ಕೋತಾ ಇದ್ದಾನೆ. ಜಂಪಿಂಗ್ ಜಾಕ್ನ ತಡಿತೀಯಾ? ಹಲೋ ಜಾಕ್ ಅಂಕಲ್. ಏ ಮಗು, ನೀನು ಇಲ್ಲೇ ಇದೀಯಾ? ಲಡ್ಡು ಸಿಂಗ್, ನೀನು 2 ಮುಖಗಳನ್ನ ತೋರಿಸಿ ಒಳ್ಳೆ ಕೆಲಸ ಮಾಡ್ಲಿಲ್ಲ. ಈಗ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಹೇಳ್ಬಿಡು, ನೀನು ಹೊರಡುವಂತ ಸಮಯ ಬಂದ್ಬಿಟ್ಟಿದೆ. ನೀವ್ ಯಾವಾಗ ಇಲ್ಲಿಂದ ಹೋಗ್ತಿರೋ ಅವಾಗ್ಲೇನೆ ಲಡ್ಡು ಸಿಂಗ್ ಸರ್ನ ಕೂಡ ಕರ್ಕೊಳ್ಳೋದಕ್ಕೆ ಸಾಧ್ಯ. ನನ್ನನ್ನು ಯಾರು ತಡಿತಾರೆ? ನೀನಾ? ನಾನ್ ತಡಿಯೋದಿಲ್ಲ, ಅವ್ರು ತಡಿತಾರೆ. ಸ್ವಲ್ಪ ಮೇಲ್ ನೋಡಿ. ಈಗ ಎಲ್ಲಿಂದ ಎಲ್ಲಿಗೆ ಓಡ್ತೀರಾ ಅಂಕಲ್? ಕಿಟಕಿ ಬಾಗ್ಲೆಲ್ಲ ಮೊದ್ಲೇ ಮುಚ್ಚಿದೆ. ಇದ್ರಲ್ಲ ನೀವು ನನಗೋಸ್ಕರ ಟ್ರ್ಯಾಪ್ ಮಾಡಿದ್ರಾ? ಇನ್ನು ನೀನು ಉಳಿಯೋದಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ಸ್ಟ್ಯಾಚ್ಯೂ ಬಗ್ಗೆ ಯೋಚಿಸ್ಬೇಡ. ಹಾ ಶಿವ, ನಾವಿರೋವರೆಗೂ ಯಾವ ಸ್ಟ್ಯಾಚುಗೂ ಏನೂ ಆಗಲ್ಲ. ಹಾಗಾದ್ರೆ ಬನ್ನಿ ಅಂಕಲ್, ಗೆಳೆಯರೆಲ್ಲ ಜೊತೆ ಕೊಡ್ಬೇಕಾದ್ರೆ ನಾನ್ ಏನಕ್ಕೆ ಎದ್ರುಕೊಳ್ಳಿ? ಸರ್ ಎತ್ತೊಳಿ ಸರ್, ನೀವಂತೂ ಒಬ್ಬ ಮಹಾನ್ ಇನ್ಸ್ಪೆಕ್ಟರು. ಬಿದ್ದಿದ್ರು ಕೂಡ ನೀವು ಒಂದು ಸ್ಟ್ಯಾಚ್ಯೂನ ಕೆಳಗಡೆ ಬೀಳೋದಕ್ಕೆ ಬಿಡ್ಲೇ ಇಲ್ಲ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ಳತನ ಮಾಡಿ ಲಡ್ಡು ಸಿಂಗ್ ಸರ್ ಕಬಡ್ಡಿ. ಅಂಕಲ್, ನಿಮ್ಮ ಆಯುಧ ಕಿತ್ತೋಯ್ತು. ಬನ್ನಿ ಈಗ ನೋಡೋಣ ಯಾರಲ್ಲಿ ಎಷ್ಟು ದಮ್ಮಿದೆ ಅಂತ. ಏನಾಯ್ತು? ಯಾವಾಗ ತಗೊಂಡು ಬರ್ತಾ ಇದೀಯಾ? ಅಂಕಲ್, ಜಾಕ್ ದ ಜಂಪರ್ ಅವರು ಪ್ಯಾಕಪ್ ಆಗೋಗಿದ್ದಾರೆ. ಇವಾಗ ಅವ್ರು ನಿಮ್ಗೆ ಜೈಲಲ್ಲಿ ಸಿಗೋಕ್ ಸಾಧ್ಯ. ನಂದು ಕೋಟಿಗಟ್ಟಲೆ ನಷ್ಟ ಆಗಾಯ್ತು. ಜಾಕ್ ದಿ ಜಂಪರ್, ನೀನ್ ನನಗೆ ತುಂಬಾನೇ ತೊಂದರೆ ಕೊಟ್ಟಿದೀಯಾ. ಎದ್ದೇಳು, ನಡಿ. ನಾನ್ ನಿನ್ನ ಜೈಲಲ್ಲಿ ಆರಾಮಾಗಿ ನೋಡ್ಕೋತೀನಿ. ನಾನ್ ನಿನ್ನ ಜೈಲಲ್ಲಿ ಹೇಗ್ ನೋಡ್ಕೊಳ್ತೀನಿ ಅಂತ ನೋಡು. ಯಾರು ನೋಡ್ಕೊಂಡಿರ್ಬಾರ್ದು, ಯಾರು ಕೂಡ. ಅಯ್ಯೋ, ಏನ್ ಬೆಳಗ್ಗೆ ಬೆಳಗ್ಗೆ ಶುರು ಮಾಡಿದಿರಾ? ಶಿವನ್ ಕರಿತಾ ಇದ್ದೀನಿ. ನೋಡ್ದ್ಯಾ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಗ? ಶಿವ ಶಿವ ಬಾ
ತಾತ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಜ್ಜಿ. ಯಾವ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಈ ಅಪಶ್ರುತಿ ಶುರು ಆಗಿದ್ಯೋ ಆ ಮನೆಯಲ್ಲಿ ಗುಡ್ ಮಾರ್ನಿಂಗ್ ಆಗೋದಕ್ಕೆ ಹೇಗ್ ಸಾಧ್ಯ ಹೇಳು ಮತ್ತೆ. ಶಿವ, ನಾನ್ ನಿನ್ಗೊಂದು ಇವತ್ತು ವಿಷಯ ಹೇಳ್ಬೇಕು. ನನ್ ಬಾಲ್ಯದ ಸ್ನೇಹಿತ ಪೀಕು ನನ್ನ ನೋಡೋದಕ್ಕೆ ಲಂಡನ್ ಬರ್ತಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಅವ್ನ್ ಫ್ಲೈಟು ಲ್ಯಾಂಡ್ ಆಗ್ತಾ ಇದೆ. ನೀನ್ ಏರ್ಪೋರ್ಟಿಗೆ ಹೋಗಿ ಅವನ್ನ ರಿಸೀವ್ ಮಾಡ್ಕೋ. ಸರಿ ತಾತ. ನನಗನ್ಸುತ್ತೆ ಪ್ಲೇನ್ ಲ್ಯಾಂಡ್ ಆಯ್ತು ಅಂತ. ಲೆಟ್ಸ್ ಗೋ ಫ್ರಾನ್ಸ್. ಹಲೋ ಆಚಾರ್ಯರೇ, ನಾನು ನಿಮ್ಮ ಊರಿಗೆ ಬಂದಿದ್ದೀನಿ. ಈಗ ಟ್ಯಾಕ್ಸಿಯಿಂದ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನೀನು ಅಲ್ಲೇ ಇರು. ನನ್ ಮೊಮ್ಮಗ ಶಿವ ನಿನ್ನ ರಿಸೀವ್ ಮಾಡೋದಕ್ ಬರ್ತಿದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ನ್ ಬರ್ತಾನೆ. ಅಯ್ಯೋ, ನಾನೇನು ಮಗುನ ಕಳ್ದು ಹೋಗೋದಕ್ಕೆ? ಈಗಾಗ್ಲೇ ನಾನು ಟ್ಯಾಕ್ಸಿಲಿ ಕೂತ್ಕೊಂಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮನೆಗೆ ನಾನು ಬಂದ್ಬಿಡ್ತೀನಿ. ಶಿವನ್ಗೆ ಬರೋದ್ ಬೇಡ ಅಂತ ಹೇಳ್ಬಿಡಿ. ಸರಿ, ಹಾಗೆ ಆಗ್ಲಿ. ಅಯ್ಯೋ, ಯಾರಪ್ಪ ನೀವು? ನೋಡ್ಕೊಂಡೋಗಿ. ಏಯ್, ನಾವ್ ಎಲ್ಲಿಗೆ ಹೇಳ್ತೀವೋ ಅಲ್ಲಿಗೆ ಹೋಗ್ತಾ ಇರೋ. ಏನ್ರಪ್ಪ ನೀವು ಹೀಗ್ ಮಾತಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ? ನಿಮ್ಮನ್ನ ಕಿಡ್ನಾಪ್ ಮಾಡ್ತಾ ಇದೀವಿ. ಏನು ಕಿಡ್ನಾಪ? ಆಚಾರ್ಯರೇ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ ಈಗ. ಯಾರೋ ಜೀಬ್ರಾದಲ್ಲಿ ಒಂದು 4 ಜನ ಬಂದ್ರು, ನನ್ನನ್ನ ಈಗ ಕಿಡ್ನಾಪ್ ಮಾಡಿದ್ದಾರೆ. ಏನಾದ್ರೂ ಮಾಡಿ ಆಚಾರ್ಯರೇ. ನೀನು ಹೆದರ್ಕೋಬೇಡ ಪೀಕು. ಹಲೋ 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 ಶಿವ, ನನ್ ಗೆಳೆಯ ಪೀಕುನ ರಸ್ತೆಯಲ್ಲಿ ಯಾರೋ ಜೀಬ್ರಾ ಗ್ಯಾಂಗ್ನವರು ಕಿಡ್ನಾಪ್ ಮಾಡಿದ್ದಾರೆ. ಸರಿ ತಾತ, ನಾನು ಈಗ್ಲೇ ನೋಡ್ತೀನಿ. ಏನಾಯ್ತು ಶಿವ? ತಾತನ್ ಫ್ರೆಂಡ್ನ ಯಾರೋ ಜೀಬ್ರಾ ಗ್ಯಾಂಗ್ ಅವರು ಕಿಡ್ನಾಪ್ ಮಾಡಿದಾರಂತೆ. ಏ ಮಗು, ದಾರಿ ಬಿಡು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಜೀಬ್ರಾ ಗ್ಯಾಂಗ್ ಹ್ಯಾಂಡ್ಸ್ ಅಪ್. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಿಡ್ನಾಪ. ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾವ ಕಿಡ್ನಾಪರು ಒಂದ್ ಕಿಡ್ನಾಪ್ ಮಾಡಕ್ ಸಾಧ್ಯ ಇಲ್ಲ. ಅದ್ರಲ್ಲೂ ನೀವು ಜೀಬ್ರಾದಲ್ಲಿ ಕಿಡ್ನಾಪ್ ಮಾಡ್ತಾ ಇದ್ದೀರಾ. ನಿಲ್ಸು ನಿಲ್ಸು ಜರಮ ನಿಲ್ಸು. ಶಿವ, ಅದು ಅಂಕಲ್ನ ಜೊತೆಲಿ ಕರ್ಕೊಂಡು ಹೋಯ್ತು. ಇನ್ಸ್ಪೆಕ್ಟರ್ ಸರ್, ನಮಗೂ ಕಿಡ್ನಾಪ್ಗೂ ಯಾವುದೇ ಸಂಬಂಧನೇ ಇಲ್ಲ.
ನಮ್ಗೊಬ್ರು ಸಿಕ್ಕಿದ್ರು, ಕಾಸು ಕೊಟ್ಟಿದ್ರು, ಮತ್ತೆ ಜೀಬ್ರಾ ರೈಡಿಂಗ್ ಮಾಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ. ಏನು ಗೊತ್ತಿಲ್ವಾ? ನಾನೀಗ ಶುರು ಮಾಡಿದ್ರೆ ಒಂದೇ ಬಾರಿಗೆ ಎಲ್ಲವನ್ನು ಹೇಳ್ಬಿಡ್ತೀರಿ. ಶಿವ, ನೀನು ಹೋಗು. ಇಂಥ ಹಾರ್ಡ್ ಕೋರ್ ಕ್ರಿಮಿನಲ್ ಗಳಿಂದ ಇನ್ಫಾರ್ಮೇಶನ್ ನ ಬಾಯ್ ಬಿಡಿಸೋದಕ್ಕೆ ಪೊಲೀಸರಿಗೆ ತುಂಬಾನೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ನಾನು ತಾತಾಜಿ ಅವರ ಫ್ರೆಂಡ್ ಅನ್ನು ಹುಡುಕೋದಕ್ಕೆ ಎಲ್ಲ ವ್ಯವಸ್ಥೆನ ಮಾಡ್ತೀನಿ. ಓಕೆ ಲಡ್ಡು ಸಿಂಗ್ ಸರ್. ಎಲ್ರು ತಲೆನ ಮೇಲೆತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಡಿ. ನಾನ್ ಏನ್ ಕೇಳ್ತೀನೋ ಅದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಸರ್, ನಿಮ್ಮಂತ ಬಲಶಾಲಿ ಇನ್ಸ್ಪೆಕ್ಟರ್ ಎದುರಿಗೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಹೇಗ್ ನಿಂತ್ಕೊಳ್ಳೋದು? ಏನು ನೋಡ್ದ್ಯಾ ಜಯರಾಮ, ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವ್ಯಾರು ಹೆದರಬೇಡಿ. ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನ ಹೇಳಿ. ಏನ್ ಮಾಡೋದು ಇನ್ಸ್ಪೆಕ್ಟರ್ ಸರ್, ನೀವೇನಾದ್ರೂ ಅಲ್ಲಿದ್ದಿದ್ರೆ ಬಾಸ್ನ ಹಿಡ್ಕೋತಾ ಇದ್ರಿ. ಶಿವ ನಮ್ಮನ್ನ ಏನು ಕೇಳ್ದೆ ಹಿಡ್ಕೊಂಡ್ಬಿಟ್ಟ ಅವನು. ಅಲ್ಲೇನಾದ್ರೂ ನೀವಿದ್ದಿದ್ರೆ ನೀವು ನಮ್ಮನ್ನ ಈ ರೀತಿ ಹಿಡ್ಕೋತಾ ಇದ್ರಿ, ಮತ್ತೆ ಈ ರೀತಿ ಬೇಡಿ ಹಾಕ್ತಾ ಇದ್ರಿ, ಆಮೇಲೆ ಈ ರೀತಿ ಲಾಕಪ್ಪಲ್ಲಿ ಹಾಕ್ತಿದ್ರಿ. ನೋಡ್ದ್ಯಾ ಜಯರಾಮ, ಅವ್ರು ಏನೇನ್ ಮಾಡ್ತಾರೆ ಅಂತ ಅವ್ರು ಹೇಗ್ ಹೇಳಿದ್ರು ನೋಡ್ದ್ಯಾ? ಅದಾದ ಮೇಲೆ ಉಳಿದವ್ರನ್ನು ನೀವು ಈ ರೀತಿ ಹಿಡ್ಕೊಂಡು ಲಾಕ್ ಮಾಡಿ ಚೆನ್ನಾಗಿ ದೊಣ್ಣೆ ತಗೊಂಡು ಹೊಡಿತಾ ಇದ್ರಿ. ನಿಲ್ಸಿ ನಿಲ್ಸಿ ನಿಲ್ಸಿ, ಸಾಕು ಸಾಕು, ನಿಲ್ಸಿ. ನನಗೆ ಅರ್ಥ ಆಯ್ತು ನನಗೆ, ನಿಲ್ಸಿ. ಅದಾದ್ಮೇಲೆ ನೀವಿಲ್ಲೇ ಬಂದಿಯಾಗಿರ್ತಿದ್ರಿ. ಬಾಯ್ ಬಾಯ್. ಶಿವ, ಹೆಸರು ಮಾತ್ರ ನಂದು ಚಿಕ್ಕ, ಆದ್ರೆ ನಾನು ಕೆಲಸ ಮಾಡೋದು ದೊಡ್ಡ ದೊಡ್ಡದು. ಆಚಾರ್ಯ ಸಾಹೇಬ್ರೆ. ಹಲೋ, ಯಾರು ಮಾತಾಡ್ತಾ ಇದ್ದೀರಿ? ನಿಮ್ಮ ಗೆಳೆಯನ ಬೆಲೆ ಎಷ್ಟು ಗೊತ್ತಾ? 5 ಕೋಟಿ ರೂಪಾಯಿ. ಏನು, 5 ಕೋಟಿ ರೂಪಾಯ? ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ಇಷ್ಟೊಂದು ಡಿಮ್ಯಾಂಡ್ ಮಾಡೋದಾ? ಏನು, ನಿಮ್ಮ ಮಾನಸಿಕ ಸಂತುಲನ ಚೆನ್ನಾಗೇ ಇದೆ ಅಲ್ವಾ? ನಿಮ್ಮ ಗೆಳೆಯನನ್ನ ನೀವು ಸರಿಯಾಗಿ ನೋಡ್ಬೇಕು ಅಂದ್ರೆ 5 ಕೋಟಿ ರೂಪಾಯಿ ನನಗೆ ಕೊಡ್ಬೇಕಾಗತ್ತೆ. 5 ಕೋಟಿ ರೂಪಾಯಿ ತಗೊಂಡು ಓಲ್ಡ್ ವಾಚ್ ಟವರ್ ಹತ್ರ ಇರೋ ಮಾಲ್ ಮುಂದೆನೆ ನೀವು ಬಂದ್ಬಿಡಿ. ಅಕಸ್ಮಾತ್ ಬಂದಿಲ್ಲ ಅನ್ಕೊಳ್ಳಿ, ನಾನು ಇವ್ರನ್ನ ಚಿಕ್ಕ 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 ತುಂಡಾಗಿಸ್ಬಿಡ್ತೀನಿ. ಇಲ್ಲ, ಚಿಕ್ಕ 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 ಚಿಕ್ಕದಾಗಿ ಏನು ಮಾಡಬೇಡಿ. ನಾನು 5 ಕೋಟಿ ತಗೊಂಡ್ ಬರ್ತೀನಿ. ಬೇಗ ಶಿವಾಗ್ ಹೇಳ್ಬಿಡಿ. ಬೇಡ ಬೇಡ, ಶಿವನಿಗೇನು ಹೇಳ್ಬೇಡ. ನಾನು 5 ಕೋಟಿ ತಗೊಂಡು ಓಲ್ಡ್ ವಾಚ್ ಟವರ್ ಹತ್ರ ಹೋಗ್ಬೇಕು. ನನ್ನ ಫ್ರೆಂಡನ್ನ ಕರ್ಕೊಂಡ್ ಬರ್ತೀನಿ. ನಾನು ಅವನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅವನೀಗ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಎಷ್ಟು ವರ್ಷದ ನಂತರ ನಾವಿಬ್ರು ಭೇಟಿ ಆಗ್ತಾ ಇದ್ದೀವಿ. ಅವರು ತುಂಬಾ ಒಳ್ಳೆ ಜೀಬ್ರಾ ರೈಡರ್ಸು. ನಾನು ಚಿಕ್ಕವನಿದ್ದಾಗ ಇದೇ ತರ ಕತ್ತೆ ಮೇಲೆ ಸವಾರಿ ಮಾಡ್ತಿದ್ದೆ. ಹಾಗಾದ್ರೆ ನೀನೊಬ್ಬ ಡಾಂಕಿ ರೈಡರ್? ಹಲೋ ಶಿವ. ಸರಿ ಅಜ್ಜಿ, ನೀವು ಚಿಂತೆ ಮಾಡಬೇಡಿ, ನಾವ್ ಇವಾಗ್ಲೇ ಓಲ್ಡ್ ವಾಚ್ ಟವರ್ ಹತ್ರ ಹೋಗ್ತೀವಿ. ನಿಂತ್ಕೋಪ. ಹಣ ತಂದಿದೀಯಾ? ಹಾ, ತಂದಿದ್ದೀನಿ, ತಗೋ. ನನ್ನ ಸ್ನೇಹಿತ ಎಲ್ಲಿ? ಆ ಕಾರ್ ಪಕ್ಕದಲ್ಲಿ ನಿಂತಿರೋ ವ್ಯಕ್ತಿನೇ ನಿಮ್ಮ ಸ್ನೇಹಿತ. ಎಲ್ಲಿ? ಪೀಕು ಪೀಕು, ನನ್ನ ಸ್ನೇಹಿತ. ಬಂದೆ ಬಂದೆ. ಪೀಕು, ನನ್ ಗೆಳೆಯ. ಯಾರು ಪೀಕು? ಯಾರು ಪೀಕು? ನಾನ್ ಯಾವ ಪೀಕೋ ಗೀಕುನೂ ಅಲ್ಲ. ಏನಾಯ್ತು ರೀ? ಈ ಮನುಷ್ಯನ ನೋಡು, ನಾನ್ ಇವನ್ ಬಾಲ್ಯದ ಗೆಳೆಯ ಅಂತ ನನ್ನ ಬಂದ್ ತಪ್ಕೋತಿದ್ದಾರೆ. ಇಲ್ಲ ಇಲ್ಲ, ನೀನೇ ನನ್ನ ಸ್ನೇಹಿತ ಪೀಕು. ಓ ಮಹಾಶಯ, ನಿಮ್ ವಯಸ್ ನೋಡಿ ನನ್ ವಯಸ್ ನೋಡಿ
ನೀವು ಚಿಕ್ಕವರಾಗಿದ್ದಾಗ ನಾನು ಇನ್ನೂ ಹುಟ್ಟೇ ಇರ್ಲಿಲ್ಲ. ಹಾಗಾದ್ರೆ ನಾನು ನಿಮ್ ಬಾಲ್ಯದ ಗೆಳೆಯ ಹೇಗಾಗ್ತೀನಿ? ಆದ್ರೆ ನೀನ್ ಹೇಳಿದ್ದು ಸರಿನೇ. ಆದ್ರೆ ಈಗ ನನ್ ಸ್ನೇಹಿತ ಪೀಕು ಯಾರು? ಶಿವ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು. ಅಲ್ಲೋಡು, ನನ್ನ 5 ಕೋಟಿ ತಗೊಂಡು ಅವನು ಓಡ್ ಹೋಗ್ತಾ ಇದ್ದಾನೆ. ಮತ್ತೆ ನನ್ ಗೆಳೆಯನನ್ನು ಕೊಡ್ಲಿಲ್ಲ. ನೀವು ನನ್ನ ಹಿಂದೆನೆ ಬನ್ನಿ, ನಾನು ಹೊರಡ್ತೀನಿ. ಅಂಕಲ್ ನಿಂತ್ಕೊಳ್ಳಿ. ನಮ್ ತಾತನ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಟ್ಬಿಡಿ ಇವಾಗ್ಲೇ. ಈಗ ನೀನು ಪೊಲೀಸ್ ಕಸ್ಟಡಿಯಲ್ಲಿ ಸಿಕ್ಕಾಕೊಂಡಿದ್ಯಾ. ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡು, ಮತ್ತೆ ತಾತವ್ರ ಗೆಳೆಯ ಎಲ್ಲಿದ್ದಾರೆ ಅಂತ ಹೇಳು. ಇನ್ಸ್ಪೆಕ್ಟರ್ ಸರ್, ನನಗೆ ಯಾರ ಬಗ್ಗೆನೂ ಏನೂ ಗೊತ್ತಿಲ್ಲ. ನಾನು ಈ ವ್ಯಕ್ತಿಯಿಂದ ಓಲ್ಡ್ ವಾಚ್ ಟವರ್ ಅಲ್ಲಿ 5 ಕೋಟಿ ರೂಪಾಯಿ ತಗೊಳ್ಳೋದಕ್ಕೆ ಹೇಳಿದ್ರು ಅಷ್ಟೇ. ಹುಷಾರು. ಅಲ್ ನೋಡಿ, ಲಡ್ಡು ಸಿಂಗ್ ಸರ್ ಒಂದ್ ಜೀಬ್ರಾನ ಹಿಡಿದ್ರು. ಲಡ್ಡು ಸಿಂಗ್ ಸರ್, ನೀವು ಜೀಬ್ರಾನ ಹಿಡ್ದಿದ್ರಲ್ವಾ, ಮತ್ತದ್ನ ಯಾಕೆ ಬಿಟ್ರಿ? ಆ ಜೀಬ್ರದಿಂದ ನಾನು ಕೆಳಗಡೆ ಬೀಳದೆ ಇದ್ರೆ ಅವ್ರ ಜಾಗನ ನಾನು ಖಂಡಿತ ಕಂಡು ಹಿಡಿತಾ ಇದ್ದೆ. ಏನು ಚಿಂತೆ ಇಲ್ಲ, ನಾನು ರೋಬೋಟ್ ಬೀನ ಆನ್ ಮಾಡಿದ್ದೀನಿ. ಇದು ನಮ್ಗೆ ಲೊಕೇಶನ್ ನ ತೋರಿಸುತ್ತೆ. ಲೊಕೇಶನ್ ಅಂತೂ ಖಂಡಿತ ಇದೇನೆ. ಆದ್ರೆ ಇಷ್ಟೊಂದು ಮೌಂಟೇನ್ ನ ಗುಹೆಗಳಲ್ಲಿ ಅವರು ಯಾವ ಗುಹೆ ಒಳಗಿರಬಹುದು? ಇದನ್ನ ಕಂಡು ಹಿಡಿಬೇಕಾಗತ್ತೆ. ಆದ್ರೆ ಹೇಗೆ? ಇಲಿನ ಬಿಲದಿಂದ ಹೊರಗ್ ತರಿಸ್ಬೇಕು ಅಂದ್ರೆ ಭೂಕಂಪದ ಅವಶ್ಯಕತೆ ಇರುತ್ತೆ. ಆಗ ಇಲಿ ತಂತಾನೆ ಹೊರಗಡೆ ಬಂದ್ಬಿಡುತ್ತೆ. ಆದ್ರೆ ರೇವಾ, ಮಷೀನ್ ಇಲ್ದೆ ನಾವು ಭೂಕಂಪ ಹೇಗ್ ಬರ್ಸೋದು? ತಾತನ್ ಟ್ಯಾಲೆಂಟ್ ಯಾವಾಗ ಉಪಯೋಗಕ್ಕೆ ಬರೋದು? ತಾತ ಎಂತ ಆಲಾಪ ಹಾಡ್ಬೇಕು ಅಂದ್ರೆ ಭೂಮಿನೇ ನಡ್ಗೋ ಹಾಗೆ. ಈ ಡೆಸರ್ಟ್ ಅಲ್ಲಿ ನಿಮ್ನ ಯಾರೂ ತಡೆಯೋದಿಲ್ಲ. ಹಾ, ಈಗ ನಾನು ಹಾಡೋ ಹಾಡನ್ನ ಈವರೆಗೂ ಯಾರು ಅದನ್ನ ಕೇಳಿರೋದಿಲ್ಲ. ಗೆಳೆಯ ನನ್ನ ಬೇಟು ಸಡನ್ ಆಗಿ ಭೂಕಂಪ ಹೇಗ್ ಬಂತು? ಬಾಸ್, ಹೊರಗಡೆ ಓಡ್ ಹೋಗೋಣ, ಇಲ್ಲಾಂದ್ರೆ ಯಾರು ಉಳಿಯೋದಿಲ್ಲ. ಹಾ ಹಾ, ಬೇಗ ಸಾಮಾನೆಲ್ಲ ಎತ್ಕೊಂಡು ಹೊರಗಡೆ ಓಡಿ. ಅಯ್ಯೋ, ಬನ್ನಿ ಬೇಗ ಓಡಿ. ಅಲ್ಲೋಡಿ ಜಿಬ್ರಾ ಗ್ಯಾಂಗ್. ಹಾ, ಓ, ಹಾಗಾದ್ರೆ ಈ ಭೂಕಂಪ ಎಲ್ಲ ನಿಮ್ದ? ನೀವು ಮೋಸ ಮಾಡಿ ನಮ್ಮನ್ನ ಹೊರ ಕರೆದಿದ್ದೀರಾ. ಪರವಾಗಿಲ್ಲ, ಇಲ್ಲಿ ತನಕ ನೀವು ಬಂದ್ಬಿಟ್ಟಿದ್ದೀರಾ. ಆದ್ರೆ ಮಗು, ಇದ್ರೊಳಗಡೆ ನೀವು ಹೇಗ್ ಕಳ್ದೋಗ್ತೀರಾ ಅಂದ್ರೆ ನೀವ್ ಯಾವತ್ತೂ ಇದ್ರೊಳಗಡೆಯಿಂದ ಬರಕ್ಕಾಗಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ,
ಶಿವ ಅಂತ ನನ್ನ ಹೆಸರು. ತಾತನ ಗೆಳೆಯನ್ನ ವಾಪಸ್ ಕಳ್ಸಿ. ಗೆಳೆಯನ? ಯಾವ ಗೆಳೆಯ? ಇದು ಈ ಚಿಕ್ಕ ಕಿಡ್ನಾಪರ್ನ ಸ್ಟೈಲು. ನಾನು ಗೆಳೆಯನಾಗಿ ಫೋನ್ ಮಾಡ್ತೀನಿ, ಮತ್ತೆ ನಮ್ಮ ಕಡೆಯವ್ರನ್ನ ಗೆಳೆಯನಾಗಿ ಕಳಿಸ್ತೀನಿ, ಮತ್ತೆ ನಾನೇ ಅವ್ರನ್ನ ಕಿಡ್ನಾಪ್ ಮಾಡಿ ಕಾಸ್ ಕೇಳ್ತೀನಿ. ನಿಮ್ಮ ಗೆಳೆಯ ಅನ್ಕೊಂಡಿರೋ ಪೀಕು ನಮ್ಮ ಕಡೆಯವನು ಇಲ್ಲೇ ನಿಂತಿದ್ದಾನೆ ನೋಡಿ. ಅಟ್ಯಾಕ್ ಮಾಡಿ, ಎಲ್ರನ್ನು ಮುಗಿಸಿ. ಅಂಕಲ್ ಅಂಕಲ್ ಶಿವ! ಅಯ್ಯೋ ಎಲ್ಲಿಗೋಗ್ಲಿ? ಸಾರಿ ಅಂಕಲ್. ಶಿವ, ಇವನ್ನ ನನ್ ಕೈಯಲ್ಲಿ ಕೊಡು. ಇವನು ನನ್ ಭಾವನೆಗಳ ಜೊತೆ ಆಟ ಆಡಿದಾನೆ. ಇಲ್ಲ ಇನ್ಸ್ಪೆಕ್ಟರ್ ಸರ್, ಇವರ ಹಾಡಿನ ಅತ್ಯಾಚಾರದಿಂದ ನನ್ನನ್ನು ಕಾಪಾಡಿ. ಅಯ್ಯೋ ತಾತವ್ರೆ, ತಾತವ್ರೆ, ಹಿಡ್ಕೊಳ್ಳೋದು ಅವನನ್ನ, ನನಗೆ ಯಾಕೆ ಹೀಗ್ ಮಾಡ್ಬಿಟ್ರಿ? ಸಾರಿ ಲಡ್ಡು ಸಿಂಗ್ ಅವ್ರೆ, ಅವನ್ನ ಅರೆಸ್ಟ್ ಮಾಡಿ. ಹಾ ಹೌದು ಹೌದು ತಾತವ್ರೆ, ನಡಿ. ಚಿಕ್ಕ ಚಿಕ್ಕದಾಗಿ ಕಳ್ತನ ಮಾಡಿ ದೊಡ್ಡ ದೊಡ್ಡ ಕೋಟೆನೆ ಕಟ್ಕೊಳ್ತಾ ಇದ್ದೀರಾ ನೀವಲ್ಲ. ಹ್ಯಾಂಡ್ಸ್ ಅಪ್. Watch India's largest kids library only on Jio Hotstar. Download the app now.